ನಿಮಗೆ ಮಡಿ ಮೇಲಿಗೇನು ಬಿಡ್ತಾ ಇದ್ದೀರಲ್ಲ, ಮಡಿ ಮೇಲಿಗೇನು ಅನುಸರಿಸ್ಲಿಕ್ಕೆ ನಿಮ್ಗೆ ಏನು ತೊಂದರೆ ಆಗಿತ್ತು ನಿಮ್ಮ ಮನೆಗಳಲ್ಲಿ? ಕನಿಷ್ಠ ಪಕ್ಷ ಅದನ್ನು ಒಂದನ್ನಾದರೂ ಇಟ್ಟುಕೊಂಡ್ರು ಸಹಿತ ಅದು ಅಷ್ಟು ಮುಖ್ಯವಾದದ್ದು ಅಂತ ಅರ್ಥ. ಆ ಯಜಮಾನ ಉಳಿದ ಯಾವ ಕರ್ಮಕ್ಕೂ ಅರ್ಹತೆಯನ್ನೇ ಪಡೆಯೋದಿಲ್ಲ ಅಂತ ಅನೇಕ ಪುರೋಹಿತರು ಹೇಳಲಿಕ್ಕೆ ಧೈರ್ಯ ಮಾಡೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ. ಇವತ್ತಿನವರೆಗೆ ಒಂದು ಅಷ್ಟಮಾಂಗದ ಪ್ರಶ್ನೆಯಲ್ಲಿ ಬರಲಿಲ್ವಲ್ಲ ಅಂತ ಆಶ್ಚರ್ಯ. ನಾನೊಂದು ಜ್ಯೋತಿಷಿಗಳ ಹತ್ರ ಕೇಳಿದೆ ಅಂತ. ನಮಃ ಶಿವಾಭ್ಯಾಂ ನವಯೌವನಾಭ್ಯಾಂ ಪರಸ್ಪರಾಶ್ಲಿಷ್ಟವಪುರ್ಧರಾಭ್ಯಾಂ ನಗೇಂದ್ರ ಕನ್ಯಾ ವೃಷಕೇತನಾಭ್ಯಾಂ ನಮೋ ನಮಃ ಶಂಕರ ಪಾರ್ವತೀಭ್ಯಾಂ. ಮಹಾಭಾರತದ ಶಾಂತಿ ಪರ್ವದಲ್ಲಿ ವೇದವ್ಯಾಸರದ್ದೊಂದು ಪ್ರಸಿದ್ಧವಾದ ಮಾತು. ಈ ಸೃಷ್ಟಿಯಲ್ಲಿ ಮನುಷ್ಯ ಜೀವನದ ಘನತೆಯನ್ನು ಹೇಳುತ್ತಾ ಗುಹ್ಯಂ ಬ್ರಹ್ಮ ತದಿದಂ ಬ್ರವೀಮಿ ನಹಿ ಮಾನುಷಾತ್ ಶ್ರೇಷ್ಠತರಂ ಹಿ ಕಿಂಚಿತು. ಒಂದು ರಹಸ್ಯವಾದಂತಹ ಒಂದು ಘನತರವಾದಂತಹ ವಿಷಯವನ್ನು ನಾನು ಹೇಳ್ತಾ ಇದ್ದೇನೆ. ಮನುಷ್ಯನಿಗಿಂತ ಶ್ರೇಷ್ಠವಾದದ್ದು ಈ ಸೃಷ್ಟಿಯಲ್ಲಿ ಇಲ್ಲ ಅಂತ. ಹಾಗೆ ಹೇಳಿದಂತಹ ಅದೇ ಮಾತಿಗೆ ಉಪೋದ್ಫಲಕವೋ ಎನ್ನುವಂತೆ ಮುಂದೊಂದು ಮಾತನ್ನು ಹೇಳ್ತಾರೆ. ಅಹೋ ಕೃತಾರ್ಥತಾ ತೇಷಾಂ ಯೇಷಾಂ ಸಂತೀಹ ಪಾಣಯಃ. ಸೃಷ್ಟಿಯಲ್ಲಿ ಉಳಿದ ಯಾವುದಕ್ಕೂ ಇಲ್ಲದೆ ಇರುವಂತಹ ಒಂದು ವಿಶೇಷ ಸೌಲಭ್ಯ ಮನುಷ್ಯ ದೇಹಕ್ಕೆ, ಮನುಷ್ಯ ಜೀವಿಗೆ ಇದೆ. ಏನು ಅಂದರೆ 2 ಕರಗಳು, ಕೈಗಳಿವೆ. 2 ಕರಗಳನ್ನು ದೇವರು ಇಟ್ಟಿದ್ದಾನಲ್ಲ ಈ ದೇಹಕ್ಕೆ. ಅಹೋ ಕೃತಾರ್ಥತಾ ತೇಷಾಂ. ಏನು ಕೃತಾರ್ಥತೆಯಪ್ಪ ಅಂತ ಆಶ್ಚರ್ಯದಿಂದ ಒಂದು ವಿಶೇಷವಾದಂತಹ ಒಂದು ಭಾಗ್ಯ ಎನ್ನುವ ದೃಷ್ಟಿಯಿಂದ ಆ ಮಾತನ್ನು ಹೇಳ್ತಾರೆ. ಕೈಗಳನ್ನು ಈ ದೇವರು ದೇಹಕ್ಕೆ ಜೋಡಿಸಿದ್ದಿದೆಯಲ್ಲ, ದೇವರು ಕೈ ಕೊಟ್ಟಿದ್ದು, ಅದು ಈ ಮನುಷ್ಯ ಜೀವನದ ಒಂದು ವಿಶೇಷತೆ. ಆ ವಿಶೇಷತೆ ಎನ್ನುವ ಕಾರಣಕ್ಕಾಗಿಯೇ ವ್ಯಾವಹಾರಿಕ ಪ್ರಪಂಚದಲ್ಲಿ ನಮ್ಮಲ್ಲೊಂದು ಮಾತಿದೆ, ಹಸ್ತಕ್ಷೇಪ ಅಂತ. ಉಳಿದು ಯಾವುದೂ ಮಲಿಸೋದಿಲ್ಲ ನೋಡಿ. ಅದು ಎಲ್ಲೆಲ್ಲ ಬರ್ತದೆ ಅಂತ ಕೇಳಿದಾಗ ನಾನು ಅನೇಕ ಕಡೆಗೆ ತಮಾಷೆಗೆ ಹೇಳಿದ್ದುಂಟು. ಈಗ ಉದಾಹರಣೆಗೆ ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ನಡೆದುಕೊಂಡು ಹೋಗಬೇಕು ಅಂತಾದರೆ ಇಲ್ಲಿಂದ ಎಷ್ಟು ದೂರ ಆಗ್ತದೆ? ಸಾಮಾನ್ಯ ಒಂದು 5 ಕಿಲೋಮೀಟರ್ ಆಗ್ಬೋದು ಅಂತಂದ್ರೆ, ಅಯ್ಯೋ ನನ್ನ ಕೈಯಲ್ಲಿ ನಡಲಿಕ್ಕೆ ಆಗೋದಿಲ್ಲ ರೀ ಅಂತ ಹೇಳ್ತಾರೆ. ಕೈಯಲ್ಲಿ ನಡೆಯೋದಲ್ಲ, ಕೈ ಬರ್ತದೆ ನೋಡಿ. ಅಯ್ಯೋ ನಿನ್ನೆ ದಿವಸ ಹೊಟ್ಟೆ ನೋವು ಬಂದಿತ್ತು, ನನ್ನ ಕೈಯಲ್ಲಿ ತಡ್ಕೊಳ್ಳಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ, ಅಲ್ಲೂ ಕೈ ಬರ್ತದೆ ನೋಡಿ. ಬರುವಾಗ ಯಾವುದೋ ಒಂದು ಭೀಕರವಾದ ಅಪಘಾತದ ದೃಶ್ಯವನ್ನು ನೋಡಿದ ವ್ಯಕ್ತಿಯನ್ನು ಅನುಭವ ಹೇಳುವಾಗ, ಒಂದು ಆಕ್ಸಿಡೆಂಟ್ ಆಗಿತ್ತು ರೀ, ನನ್ನ ಕೈಯಲ್ಲಿ ನೋಡಲಾಗಿಲ್ಲ ಅಂತ ಹೇಳ್ತಾರೆ. ಕೈಯಲ್ಲಿ ನೋಡೋದಿಲ್ಲ, ಅಲ್ಲೆಲ್ಲ ಕರಗಳು ಬರ್ತವೆ. ಅಹೋ ಕೃತಾರ್ಥತಾ, ಹಸ್ತಕ್ಷೇಪ ಅಂತ ಸುಮ್ಮನೆ ಬಂದ ಶಬ್ದ ಅಲ್ಲ. ಕರಗಳನ್ನು ದೇವರು ಜೋಡಿಸಿಟ್ಟಿದೆಯಲ್ಲ, ಅದೊಂದು ವಿಶೇಷವಾದ ಸೌಭಾಗ್ಯ. ಇದು ಸೌಭಾಗ್ಯ ಎನ್ನುವ ಕಾರಣಕ್ಕಾಗಿಯೇ ಇರಬಹುದು. ಯಜ್ಞವನ್ನೇ ಪ್ರಧಾನವಾಗಿರಿಸಿಕೊಂಡಂತಹ ಹೊರಟಂತಹ ಯಜುರ್ವೇದ ಆರಂಭದಲ್ಲಿಯೇ ದೇವೋವ ಸವಿತಾ ಪ್ರಾರ್ಪಯತು ಶ್ರೇಷ್ಠತಮಾಯ ಕರ್ಮಣೆ. ನಿಮ್ಮನ್ನು ಸಕಲ ಜಗತ್ತಿಗೆ ಪ್ರೇರಣೆ ನೀಡುವಂತಹ ಪರಮಾತ್ಮ ಶ್ರೇಷ್ಠತಮವಾದಂತಹ ಕರ್ಮಕ್ಕೆ ಹೊಂದಿಸುವ ರೀತಿಯಲ್ಲಿ ಒಂದು ಪ್ರೇರಣೆಯನ್ನು ನೀಡಲಿ ಅಂತ. ಅದು ಆದ ತಕ್ಷಣದಲ್ಲಿಯೇ ಯಾಜ್ಞಿಕ ಪ್ರಕ್ರಿಯೆಯಲ್ಲಿ ಬರುವಂತಹದ್ದು ಎಲೆ ಕರಗಳೇ, ಎಲೆ ಹಸ್ತಗಳೇ. ಕರ್ಮಣೇ ವಾಂ ದೇವೇಭ್ಯ ಶಕೇಯಂ ವೇಷ ಯತ್ವಾ ವಾಂ. ನಿಮ್ಮನ್ನು ನಾನು ದೈವಿಕವಾದಂತಹ ಕರ್ಮವನ್ನು ಮಾಡುವಲ್ಲಿ ಉಪಯೋಗಿಸುವಂತಾಗಲಿ, ಸಮರ್ಥನಾಗಲಿ ಎನ್ನುವಂತಹ ಭಾವದಿಂದ ಮುಂದಿನ ಮಂತ್ರ ಬಂತು. ಅಂದರೆ ಅರ್ಥ, ದೇವರು ಕರ್ಮೇಂದ್ರಿಯಗಳಲ್ಲಿ ತತ್ರಾಪಿ 2 ಕರಗಳನ್ನು ಈ ಜೀವಕ್ಕೆ ಜೋಡಿಸಿ ದೇಹವನ್ನು ಕೊಟ್ಟು ಕಳುಹಿಸಿದ್ದಾನೆ ಅಂತಾದ ಮೇಲೆ, ಕರ್ಮಭೂಮಿಯಾದಂತಹ ಈ ಸಂಸಾರಕ್ಕೆ ಬಂದಂತಹ ಮನುಷ್ಯನಿಗೆ ತಾನು ಏನು ಮಾಡಬೇಕು ಎನ್ನುವುದರಲ್ಲಿ ಒಂದು ಎಚ್ಚರಿಕೆ ಬೇಕು, ಒಂದು ಪ್ರಜ್ಞೆ ಬೇಕು. ಈ ಪ್ರಜ್ಞೆ ಮನುಷ್ಯ ಜೀವಿಗೇ ಬೇಕು, ತತ್ರಾಪಿ ಬ್ರಾಹ್ಮಣನಾದವನಿಗೆ ವಿಶೇಷತಃ ಬೇಕು. ಯಾಕೆ? ದೊಡ್ಡ ಮಗ ಇವ. ಒಂದು ದೃಷ್ಟಿಯಲ್ಲಿ ಸೃಷ್ಟಿಯಲ್ಲಿ ಅಗ್ರಜನ್ಮ ಅಂತ ಕರೀತಾರೆ. ಈ ಹವ್ಯಕ ಪರಂಪರೆಯಲ್ಲಿ ಹುಟ್ಟಿದವರಿಗೆ ಗೊತ್ತಾಗ್ತದೆ, ಒಂದೇ ಮಗ ಇದ್ದಾಗ ಅವ ಹಿರೇ ಮಗನಿಗೆ ಎಷ್ಟು ಜವಾಬ್ದಾರಿ ಇರ್ತದೆ ಎನ್ನುವಂಥದ್ದು ಇದೆಯಲ್ಲ, ಅದು ಎಲ್ಲವರಿಗೂ ಗೊತ್ತಾಗ್ತದೆ. ಬ್ರಾಹ್ಮಣನನ್ನು ಅಗ್ರಜನ್ಮ ಅಂತ ಕರೆದರು. ಹಾಗಾಗಿ ಹಿರಿಯ ಮಗನಾದ ಸೃಷ್ಟಿಯಲ್ಲಿ ಬ್ರಾಹ್ಮಣನಿಗೆ ವಿಶೇಷತಃ ಒಂದು ದೊಡ್ಡದಾದ ಜವಾಬ್ದಾರಿ ಇದೆ ಎನ್ನುವ ಕಾರಣಕ್ಕಾಗಿ ವ್ಯಾಸರು ದೇವಿ ಭಾಗವತದಲ್ಲಿ ಒಂದು ಒಳ್ಳೆಯ ಮಾತನ್ನು ಹೇಳಿದರು. ಉದಯಾಸ್ತಮಯಂ ಯಾವತ್ ಸತ್ಕರ್ಮ ರಥೋ ಭವೇತ್. ದ್ವಿಜನಾದವ ಬೆಳಗ್ಗೆಯಿಂದ ಪ್ರಾತಃ ಕಾಲದಿಂದ ಆರಂಭಿಸಿ ಸೂರ್ಯ ಅಸ್ತಮಿಸುವವರೆಗೂ ಸಹಿತ ಸತ್ಕರ್ಮ ರಥನಾಗಿಯೇ ಇರಬೇಕು. ನಿತ್ಯ ನೈಮಿತ್ತಿಕೈರ್ಯುಕ್ತ ಕಾಮ್ಯೈಶ್ಚಾನ್ಯೈ ಅಗರ್ಹಿತೈ. ದ್ವಿಜನಾದವ, ಬ್ರಾಹ್ಮಣನಾದವ ಇಡೀ ದಿನವನ್ನು ಸತ್ಕರ್ಮದಿಂದಲೇ ಕಳೆಯುವಂತಾಗಬೇಕು. ಸತ್ಕರ್ಮದಿಂದ ಕಳೆಯಬೇಕು ಅಂತಾದರೆ ಹೇಗೆ ಕಳಿಬೇಕು ಅಂತ ಹೇಳುವಾಗ ಅವರೇ ಹೇಳ್ತಾರೆ, ನಿತ್ಯ ನೈಮಿತ್ತಿಕವನ್ನು ಮಾಡುತ್ತಾ ಯುಕ್ತನಾಗಿ
ಅಗರ್ಹಿತವಾದ, ಶಾಸ್ತ್ರವು ನಿಂದಿಸದ, ಲೋಕಮರ್ಯಾದೆಯನ್ನು ಮೀರದೇ ಇರುವಂತಹ ಕಾಮ್ಯದ ಕರ್ಮದ ಅನುಷ್ಠಾನವನ್ನು ಮಾಡುವುದರ ಮೂಲಕವಾಗಿ ಬ್ರಾಹ್ಮಣನಾದವ ತನ್ನ ಬದುಕನ್ನು ದಿನನಿತ್ಯದ ದೈನಂದಿನ ಚಟುವಟಿಕೆಯನ್ನು ಕಳೀಬೇಕು, ಮಾಡಬೇಕು ಎನ್ನುವಂತಹ ಮಾತನ್ನು ದೇವಿ ಭಾಗವತದ ಆ ವಚನದ ಮೂಲಕ ಸೂಚಿಸಿದರು. ಈ ಒಂದು ಹಿನ್ನೆಲೆಯನ್ನು ಇಟ್ಟುಕೊಂಡೇ ಬ್ರಾಹ್ಮಣನ ಬದುಕಿನ ಸ್ವರೂಪವನ್ನು ಸಂರಕ್ಷಣೆ ಮಾಡಿಕೊಳ್ಳಲಿಕ್ಕೆ, ಬ್ರಾಹ್ಮಣನ ಬದುಕಿನ ಘನತೆಯನ್ನು ರಕ್ಷಣೆ ಮಾಡಿಕೊಂಡು ಹೋಗಲಿಕ್ಕೆ ತನ್ಮೂಲಕವಾಗಿ ಬ್ರಾಹ್ಮಣ ತನ್ನ ಬದುಕಿನ ಉತ್ಕರ್ಷವನ್ನು ಸಾಧಿಸುವುದರ ಜೊತೆಯಲ್ಲಿ ಸಮಾಜಕ್ಕೂ ಒಂದು ಆದರ್ಶವನ್ನು ಇಟ್ಟುಕೊಂಡು ಹೋಗುವಂತಹ ಮಾರ್ಗದರ್ಶಕನಾಗಲಿ ಎನ್ನುವ ಭಾವವನ್ನು ಇಟ್ಟುಕೊಂಡಂತಹ ಶಾಸ್ತ್ರ ಪರಂಪರೆ ಶಾಸನದಂತೆ ಬ್ರಾಹ್ಮಣನಿಗೆ ನಿತ್ಯವೂ ಮಾಡುವಂತಹ ಒಂದಷ್ಟು ಕರ್ಮವನ್ನು, ಒಂದಷ್ಟು ಅನುಷ್ಠಾನವನ್ನು ವಿಧಾನ ಮಾಡಿತು. ಅವುಗಳನ್ನು ನಾವು ನಿತ್ಯ ಕರ್ಮ ಅಂತ ಕರೀತೇವೆ. ನಮ್ಮಲ್ಲಿ ಈಗ ಲೌಕಿಕವಾಗಿ ಅನೇಕರಿಗೆ ನಿತ್ಯಕರ್ಮ ಅಂದರೆ ಪುಸ್ತಕ ಅಂತ ಮಾತ್ರ ಆಗಿದೆ. ನಿತ್ಯಕರ್ಮ ಅಂದರೆ ಕಪತಿ ಭಟ್ರ ನೀವು ಮಾಡಿದ್ದೇ ಅಲ್ರಾ ಸ್ವರ್ಣವಲ್ಲಿ ಮಠದಲ್ಲಿ ಅಂತ ಕೇಳ್ತಾರೆ. ಮಾಡಿದ್ರಿ ಎನ್ನುವ ಕಾರಣಕ್ಕಾಗಿ. ಹಾಗಾಗಿ ನಿತ್ಯಕರ್ಮ, ನಿತ್ಯವೂ ಅನುಷ್ಠಾನ ಮಾಡುವ ಸಮಯವನ್ನು, ಸಂದರ್ಭವನ್ನು ಲಕ್ಷ್ಯದಲ್ಲಿರಿಸಿಕೊಂಡು ಬ್ರಾಹ್ಮಣನಾದವ ಅವಶ್ಯವಾಗಿ ಮಾಡಲೇಬೇಕು ಎನ್ನುವ ಹಿನ್ನೆಲೆಯನ್ನು ಇಟ್ಟುಕೊಂಡು ಬೋಧನೆ ಮಾಡಿದಂಥದ್ದು. ಅನೇಕ ವಿಷಯವನ್ನು ಅನೇಕ ಕಡೆಗೆ ಹೇಳಿದ್ದಾರೆ. ಪರಾಶರ ಧರ್ಮಶಾಸ್ತ್ರ ಒಂದು ಶ್ಲೋಕದಲ್ಲಿ ಹೇಳಿಬಿಟ್ಟಿತು, ಬ್ರಾಹ್ಮಣನಾದವನಿಗೆ ಇದಿಷ್ಟು ಬಹಳ ಮುಖ್ಯ ಅಂತ. ಸಂಧ್ಯಾ ಸ್ನಾನಂ ಜಪೋ ಹೋಮ ದೇವತಾನಾಂಚ ಪೂಜನಂ ಆತಿಥ್ಯಂ ವೈಶ್ವದೇವಂಚ ಷಟ್ಕರ್ಮಾಣಿ ದಿನೇ ದಿನೇ. ಈ ಆರನ್ನು ಬ್ರಾಹ್ಮಣನಾದವ, ಇನ್ನೂ ವಿಶೇಷವಾದದ್ದಿದೆ. ನಿತ್ಯಕರ್ಮ ಎನ್ನುವ ಪದದ ವ್ಯಾಪ್ತಿ ಇನ್ನೂ ವಿಶೇಷವಾಗಿದೆ. ನಿತ್ಯ ಮಾಡುವಂತಹದ್ದು ಮಾತ್ರ ನಿತ್ಯಕರ್ಮ ಅಂತ ಅರ್ಥ ಅಲ್ಲ. ಯಾವುದನ್ನು ಹೇಳಿದ ಸಂದರ್ಭದಲ್ಲಿ ಮಾಡದೇ ಹೋದರೆ ಶಾಸ್ತ್ರ ದೋಷ ಅಂತ ಕರೀತದೆಯೋ ಅದು ನಿತ್ಯಕರ್ಮ. ಶ್ರಾದ್ದವೂ ನಿತ್ಯಕರ್ಮೇ, ಪ್ರತಿ ಸಾಂವತ್ಸರಿಕವೂ ನಿತ್ಯಕರ್ಮವೇ ಇರಲಿ. ಒಟ್ಟರ್ಥದಲ್ಲಿ ದಿವಸವೂ ಷಟ್ಕರ್ಮಾಣಿ ದಿನೇ ದಿನೇ, ಪ್ರತಿ ದಿವಸ ಮಾಡಬೇಕು ಅಂತ ಹೇಳಿ ಆರನ್ನು ವಿಧಾನ ಮಾಡಿತು. ನೋಡಿ, ಬ್ರಾಹ್ಮಣನ ಬದುಕಿಗೆ ಹೇಳಿದನಲ್ಲ, ಉದಯಾಸ್ತಮಯಂ ಯಾವತ್ತು, ಉದಯ ಕಾಲದಿಂದ ಆರಂಭಿಸಿ. ನಮ್ಮ ನಿತ್ಯಕರ್ಮದ ಮೊದಲನೇ ವಾಕ್ಯ ಪ್ರಾರಂಭ ಆಗೋದೇ ಸೂರ್ಯೋದಯಾತ್ ಘಟಿಕಾ ಚತುಷ್ಟಯಾತ್ ಪೂರ್ವಮೇವ ಹರಿರೀತಿ ತಲ್ಪಾದುತ್ಥಾಯ. ಸೂರ್ಯೋದಯಕ್ಕಿಂತ 4 ಗಂಟೆ ಮೊದಲೇ ದೇವರ ಸ್ಮರಣೆ ಮಾಡುತ್ತಾ ಹಾಸಿಗೆಯನ್ನು ಬಿಟ್ಟು ಏಳಿ ಅಂತ. ಯಾರಿಗೂ ಹೇಳಬೇಕಾದದ್ದಿಲ್ಲ, ಮನುಷ್ಯನಿಗಾಗಿ ಹೇಳಬೇಕಾಗಿದೆ. ನೋಡಿ, ಯಾಕೆ ಕೇಳಿದರೆ ಪ್ರಕೃತಿಯಲ್ಲಿ ಒಂದು ಸ್ವಾರಸ್ಯ ಇದೆ. ಏನು ಸ್ವಾರಸ್ಯ? ಶತಪಥ ಬ್ರಾಹ್ಮಣದ ಪ್ರಸಿದ್ಧ ಮಾತು. ಏನು ಮಾತು ಅಂತ ಕೇಳಿದರೆ, ತಾ ಇಮಾ ಸರ್ವಾ ಪ್ರಜಾ ತಥೈವ ಉಪಜೀವಂತಿ ಯಥೈವ ಆಭ್ಯ ಪ್ರಜಾಪತಿರ್ವ್ಯಧಾತ್. ಈ ಸೃಷ್ಟಿಯಲ್ಲಿ ಸೃಷ್ಟಿಕರ್ತ ಹೇಗೆ ನಿರ್ಮಾಣ ಮಾಡಿ ಈ ಸೃಷ್ಟಿಯಲ್ಲಿ ಬಿಟ್ಟಿದ್ದಾನೋ ಉಳಿದವರು ಎಲ್ಲವರು ಅದಕ್ಕೆ ಅನುಕೂಲವಾಗೇ ಇರ್ತಾರಂತೆ. ನ ದೇವಾಹ ಅತಿಕ್ರಾಮಂತಿ ನ ಪಿತರಹ ನ ಪಶವಃ. ಯಾರೂ ಅದನ್ನು ಅತಿಕ್ರಮಿಸೋದೇ ಇಲ್ವಂತೆ. ಪ್ರಾಕೃತಿಕವಾಗಿ ಹಾಗೆಯೇ ಇರ್ತಾರೆ ಅಂತಾಯಿತು ದೇವರ ಸೃಷ್ಟಿ ಮಾಡ್ದಂಗೆ. ಆದರೆ ಮನುಷ್ಯ ಏವ ಏಕೆ ಅತಿಕ್ರಾಮಂತಿ ಅಂತ, ದೇವರು ಮಾಡಿದ ಸೃಷ್ಟಿಯ ಶಾಸನವನ್ನು ಮನುಷ್ಯ ಅತಿಕ್ರಮಿಸ್ತಾನಂತೆ. ಮನುಷ್ಯನ ಬದುಕಿಗೆ ಹಾಗಾಗಿ ಒಂದು ವಿಶೇಷತೆ ಇದೆ. ಏನು ಅಂತ ಕೇಳಿದರೆ, ಇವನಿಗೆ ಏರುವ ಸಾಮರ್ಥ್ಯವೂ ಇದೆ, ಜಾರುವಂತಹ ಒಂದು ಅವಕಾಶವೂ ಇದೆ. ಇವನ ಸೃಷ್ಟಿ ಅಂದರೆ ಹಾಗಿದೆ ಅಂತ ಅರ್ಥ. ಆ ಹಂತದಲ್ಲಿದ್ದಾನೆ. ಇವನಿಗೆ ಮೀರುವಂತಹ ಸ್ವಾತಂತ್ರ್ಯವನ್ನು ದೇವರು ಕೊಟ್ಟಿದ್ದಾನೆ. ಸೃಷ್ಟಿಯಲ್ಲಿ ಮೀರುವ ಸ್ವಾತಂತ್ರ್ಯ ಇದೆ ಎನ್ನುವ ಜೊತೆಯಲ್ಲಿ ಅವನಿಗೆ ಏರುವಂತಹ ಸಾಮರ್ಥ್ಯವೂ ಜೊತೆಯಲ್ಲೇ ಇಟ್ಟಿದ್ದಾನೆ. ಉಳಿದವರಿಗೆ ಯಾವುದಕ್ಕೂ ಹಾಗಿಲ್ಲ. ಒಂದು ಪಶು ಅದು ಎಷ್ಟು ಒಳ್ಳೆಯ ಪಶುವಾದರೂ ಪಶುವಾಗೇ ಇರ್ತದೆಯೇ ಬಿಟ್ಟರೆ ಮತ್ತೂ ಆಗೋದಿಲ್ಲ. ಮನುಷ್ಯ ಹಾಗಲ್ಲ. ಒಳ್ಳೆಯವನಾದರೂ ಅವ ದೇವರ ಮಟ್ಟಕ್ಕೆ ಏರಬಲ್ಲ. ಜಾರಿದರೂ ಹಾಗೆ, ಅವನು ಎಷ್ಟು ಕೆಳಗೆ ಜಾರಬಲ್ಲ. ಮನುಷ್ಯ ಆ ಹಂತದಲ್ಲಿದ್ದಾನೆ. ಹಾಗಾಗಿ ಆ ಬ್ರಾಹ್ಮಣ ವಾಕ್ಯ ಹೇಳೋದು, ಉಳಿದವರು ಯಾರೂ ಅತಿಕ್ರಮಿಸೋದಿಲ್ಲ, ಮನುಷ್ಯ ಮಾತ್ರ ಅತಿಕ್ರಮಿಸ್ತಾನೆ ಸೃಷ್ಟಿಯ ಶಾಸನವನ್ನು. ಕೋಳಿ ಹೇಳಿ, ಉಳಿದ ಪ್ರಾಣಿ ಪಕ್ಷಿಗಳು ಹೇಳಿ, ಬೆಳಗಾದ ತಕ್ಷಣ ಅವಕ್ಕೆ ಏಳಬೇಕು ಅಂತ ಇನ್ಯಾವುದೋ ಬೇಕಾಗಿಲ್ಲ. ಸೃಷ್ಟಿಯ ಪ್ರೇರಣೆ ಸಾಕು, ಅವು ಚಟುವಟಿಕೆಯನ್ನು ಪ್ರಾರಂಭ ಮಾಡಿಬಿಡ್ತವೆ. ಮನುಷ್ಯನಿಗೆ ಹಾಗಲ್ಲ. ಯಾಕೆ? ಎಚ್ಚರಾದ ಮೇಲೂ ಮಲಗುವ ಸ್ವಾತಂತ್ರ್ಯ ಇದೆ ಅವನಿಗೆ. ಹಾಗಾಗಿ ಶಾಸ್ತ್ರಕ್ಕೆ ಶಾಸನ ಮಾಡಬೇಕಾಯಿತು. ಬೆಳಗಿನಿಂದ ಏಳ್ರಪ್ಪ ಎನ್ನುವುದರಿಂದನೇ ಪ್ರಾರಂಭ ಮಾಡಬೇಕಾಯಿತು. ದೇವರ ಸ್ಮರಣೆಯೊಂದಿಗೆ ಪ್ರಾತಃ ಕಾಲವನ್ನು ಆರಂಭಿಸಿ. ಬಹಳ ಅದ್ಭುತವಾದಂತಹ ಮಾತು ಇದು, ಅದ್ಭುತವಾದ ಮನಸ್ಥಿತಿ ಅಂತ. ನನಗೊಬ್ಬರು ಹಿರಿಯರು ಒಂದು ಮಾತನ್ನು ಹೇಳ್ತಿದ್ರು. ಇದನ್ನು ಯಾಕೆ ದೇವರ ಸ್ಮರಣೆಯನ್ನು ಮಾಡಿ ಹರಿರೀತಿ ತಲ್ಪಾನುತ್ತಾಯ ಅಂತ ದೇವರ ಸ್ಮರಣೆ ಮಾಡಿ ಎಳ್ಳಿಕ್ಕೆ ಹೇಳಿದ್ರು ಅಂತ ಕೇಳಿದರೆ, ಭಟ್ರೆ ಎಷ್ಟೋ ಸಾರಿ ನಿನ್ನೆವರೆಗೆ ಅಥವಾ ನಿನ್ನೆ ದಿವಸ ಬದುಕಿದ ರೀತಿ ನಮ್ಮದು ಹೇಗಿರ್ತದೆ ಅಂತ ಕೇಳಿದ್ರೆ ಇನ್ನೊಂದು ದಿವಸ ಸ್ಯಾಂಕ್ಷನ್ ಮಾಡಬೇಕು ಅಂತ ಇರೋದಿಲ್ಲ. ಅಷ್ಟು ತಪ್ಪು ರೀತಿಯಲ್ಲಿ ಬದುಕಿರ್ತೇವೆ. ಆದರೂ ದೇವರು ನಮ್ಮ ಪಾಲಿಗೆ ಇವತ್ತಿನ ಬೆಳಗನ್ನು ಕರುಣಿಸಿದ್ನಲ್ಲ, ಕಣ್ಣು ಬಿಡಲಿಕ್ಕೆ ಅವಕಾಶ ಆಯ್ತಲ್ಲ. ಇದೇನು ಸಾಮಾನ್ಯ ಸಂಗತಿ? ನನ್ನಂಥವನಿಗೂ ಮತ್ತೊಂದು ದಿವಸದ ಅವಕಾಶ ಸಿಕ್ತಲ್ಲ, ಒಂದು ಧನ್ಯತೆ ಇರಲಿ ಬೆಳಗ್ಗೆ ಎದ್ದ ತಕ್ಷಣ. ಆದ್ದರಿಂದ ದೇವರ ಸ್ಮರಣೆ ಮಾಡಿ ಹೇಳ್ರಪ್ಪ.
ಎದ್ದು ಆರಂಭದಿಂದ ಒಂದಷ್ಟು ಪ್ರಕ್ರಿಯೆಯನ್ನು ಹೇಳಿದವರು ಪರಾಶರರು ಹೇಳಿದ್ರಲ್ಲ, ಸಂಧ್ಯಾ ಸ್ನಾನಂ ಜಪೋ ಹೋಮ, ಪ್ರಾತಃ ಕಾಲದಿಂದ ಆರಂಭಿಸಿ ಎಲ್ಲವುದನ್ನು ಒಂದು ನಿಯಮದ, ಒಂದು ಅನುಶಾಸನದ ಮೂಲಕವಾಗಿ ಮನುಷ್ಯನಿಗೆ, ವಿಶೇಷತಃ ಬ್ರಾಹ್ಮಣನಾದವನಿಗೆ ಶಾಸ್ತ್ರ ಬೋಧಿಸಿತ್ತು. ಕಾರಣ ಇವ ಅತಿಕ್ರಮಿಸಿ ಬಿಡ್ತಾನೆ, ಹಾಗೆ ಅತಿಕ್ರಮಿಸಬಾರದು, ಅದನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳಬೇಕು. ಅದಕ್ಕಾಗಿ ಸಂಧ್ಯಾ ಸ್ನಾನಂ, ಶಾಸ್ತ್ರದಲ್ಲಿ ಒಂದು ನಿಯಮ ಇದೆ. ಇದನ್ನು ಹೀಗೆ ಅರ್ಥ ಮಾಡಿಕೊಂಡ್ರೆ ಯಾರು ಭಟ್ರಾಗಿದ್ದ ಸಂಧ್ಯಾ ವಂದನೆ ಆದಮೇಲೆ ಸ್ನಾನ ಮಾಡೋದು ಅಂತ ಅರ್ಥ ಅಲ್ಲ. ಮೀಮಾಂಸೆಯಲ್ಲಿ ಅರ್ಥಕ್ರಮ ಅಂತ ಒಂದು ಅರ್ಥ ಮಾಡುವ ಕ್ರಮ ಇದೆ. ಎಲ್ಲವುದಕ್ಕೂ ಸ್ನಾನ ಮೂಲವೇ ಆದದ್ದರಿಂದ ಇಲ್ಲಿ ಅರ್ಥಕ್ರಮದಂತೆ ಮೊದಲು ಸ್ನಾನ ಎನ್ನುವಂತಹ ಪ್ರಕ್ರಿಯೆ ಪ್ರಾತಃ ಕಾಲದಿಂದ ಆರಂಭಿಸಿ, ಬಹುಶಃ ವಿಸ್ತಾರ ಬೇಡ, ಇವತ್ತು ಬೆಳಗ್ಗೆ ಏಳುವ ವಿಷಯವನ್ನು ಕುರಿತು ಇತ್ತೀಚಿನ ದಿವಸದಲ್ಲಷ್ಟೇ ನೀವು ಯಾವುದೋ ಸ್ಟುಡಿಯೋದಲ್ಲಿ ಒಂದು ಮಾತನ್ನು ಆಡಿದ್ದೀರಿ. ಅದು ಇರಲಿ. ಬೆಳಗ್ಗೆ ಎದ್ದು ಸ್ನಾನವನ್ನು ಮಾಡಿ, ಸ್ನಾನ ಎನ್ನುವಂತಹ ಕ್ರಿಯೆ ಇದು ಕೇವಲ ಬಹಿರಂಗದ ಮಾತ್ರ ಕ್ರಿಯೆ ಅಲ್ಲ. ತಸ್ಮಾನ್ ಮನೋವಿಶುದ್ಧ್ಯರ್ಥಂ ಸ್ನಾನಮಾದೌ ವಿಧೀಯತೆ. ಕೇವಲ ದೇಹವನ್ನು ಮಾತ್ರ ತೊಳೆದುಕೊಳ್ಳುವುದು ಅಂತಲ್ಲ, ಆಂತರಂಗಿಕವಾಗಿಯೂ ಒಂದು ನೈರ್ಮಲ್ಯತೆಯನ್ನು ಉಂಟು ಮಾಡುವಂತಹ ಕ್ರಿಯೆ ಅಂತ ಅರ್ಥ. ಶೌಚದ ಎಲ್ಲ ಪ್ರಕ್ರಿಯೆಗಳು ಸಹಿತ ಭಾರತೀಯ ಕರ್ಮಕಾಂಡದ ಹಿನ್ನೆಲೆಯಲ್ಲಿ ಬೋಧನೆ ಮಾಡಿದಂತಹ ಎಲ್ಲ ಪ್ರಕ್ರಿಯೆಗಳು ನಡೆಯುವುದು ಬಹಿರಂಗದಲ್ಲಿ ಅಂತ ಕಂಡರೂ ಅದರ ಅಂತಿಮ ಪರಿಣಾಮ ಇದೆಯಲ್ಲ, ಅದು ಅಂತರಂಗಕ್ಕೆ ಹೋಗಿ ತಲುಪುವಂತಹದ್ದು. ಸ್ಮರಣೆ ಮಾಡಿಕೊಳ್ಳಬೇಕು, ಇಡೀ ಒಬ್ಬ ವೈದಿಕ ವ್ಯಕ್ತಿಯಾಗಿ ಉತ್ತರ ಕನ್ನಡ ಜನಜೀವನದ ನಡುವೆ ಬದುಕ್ತಾ ಇದ್ದಾನೆ ಅಂತಾದರೆ ಕೀರ್ತಿಶೇಷರಾದ ರಾಮಚಂದ್ರ ಶಾಸ್ತ್ರಿಗಳನ್ನು, ಸೂರ್ಯ ರಾಮಚಂದ್ರ ಶಾಸ್ತ್ರಿಗಳು, ಅವರು ಇದಕ್ಕೆ ಪೂರಕವಾಗಿ ಭಾಗವತದ ಒಂದು ಶ್ಲೋಕ ಹೇಳ್ತಿದ್ರು. ಭಾಗವತದಲ್ಲಿ ಬರ್ತದೆ, ಬಹಿರಂಗದ ಆಚರಣೆಯಾದರೂ ಅದರ ಅಂತಿಮವಾದ ಸಂಸ್ಕಾರ ನಮ್ಮ ಅಂತಃಕರಣಕ್ಕೆ ಒಂದು ಸ್ನಾನವನ್ನೇ ಇಟ್ಟುಕೊಳ್ಳಿ, ನೀವು ಯಾವುದೂ ಇಟ್ಟುಕೊಳ್ಳಿ. ಅದಕ್ಕೆ ಅವರು ಹೇಳೋದು, ಭಾಗವತದಲ್ಲಿ ವ್ಯಾಸರು ಹೇಳಿದಂತಹ ಮಾತು, ಅಡಿಗೆಯ ದೃಷ್ಟಾಂತವನ್ನು ಕೊಡ್ತಾರೆ. ಸ್ಥಾಲ್ಯಗ್ನಿತಾಪಾತ್ ಪಯಸೋಭಿತಾಪಾತ್ ತತ್ತಾಪತ ಸ್ತಂಡುಲ ಗರ್ಭರಂಧಿ ಅಂತ. ಅಡಿಗೆ ಮಾಡುವಾಗ ಒಲೆಯ ಅಡಿಗಡಿಗೆ ಬೆಂಕಿಯನ್ನು ನೋಡ್ತಾರೆ. ಬೆಂಕಿ ಒಟ್ಟು ಕ್ರಿಯೆಯಲ್ಲಿ ಹೊರಗಡೆ ಕಾಣ್ತದೆ. ಅದರ ಮೇಲೆ ಪಾತ್ರ ಇಡ್ತಾರೆ, ಅದರ ಮೇಲೆ ನೀರು ಹಾಕ್ತಾರೆ, ಆಮೇಲೆ ಅಕ್ಕಿ ತೊಳೆದು ಹಾಕ್ತಾರೆ. ಆಗುವುದೇನು? ಬೆಂಕಿ ಮೊದಲು ಮಾಡೋದೇನು? ಸ್ಥಾಲ್ಯಗ್ನಿತಾಪಾತ್, ಅದರಿಂದಾಗಿ ಒಳಗಿರುವ ನೀರು ಕಾಯ್ತದೆ. ಪಯಸೋಭಿತಾಪಾತ್ ತತ್ತಾಪತಸ್ತಂಡುಲ ಗರ್ಭರಂಧಿ, ಅದರ ಮೂಲಕವಾಗಿ ಅಕ್ಕಿ ಅನ್ನವಾಗಿ ಪರಿವರ್ತನೆ ಆಗ್ತದೆ. ಕ್ರಿಯೆ ಎನ್ನುವುದು ಬಹಿರಂಗದಲ್ಲಿದ್ದರೂ ಅದರ ಅಂತಿಮ ಪರಿಣಾಮ ಎಲ್ಲಿ ಆಯಿತು ಅಲ್ವಾ? ಬಹಳ ಸೂಕ್ಷ್ಮ. ನಾವು ಬಹಳ ದೀರ್ಘವಾದ ದೃಷ್ಟಿಯನ್ನು ಇಟ್ಕೊಂಡಿಲ್ಲ. ಈಗ ವಸಿಷ್ಠರ ಧರ್ಮಶಾಸ್ತ್ರದಲ್ಲಿ ಒಂದು ಮಾತಿದೆ, ದೀರ್ಘಂ ಪಶ್ಯತ ಮಾ ಹ್ರಸ್ವಂ. ಬ್ರಾಹ್ಮಣರೇ, ನೀವು ಹ್ರಸ್ವವಾಗಿ ಚಿಂತನೆ ಮಾಡಬೇಡಿ. ಯಾವುದೋ ಒಂದು ಕ್ರಿಯೆ ಅದು ತತ್ಕ್ಷಣ ಮುಗೀತು ಅಂತ ಅರ್ಥ ಅಲ್ಲ, ಅದಕ್ಕೆ ಪರಿಣಾಮ ದೀರ್ಘವಾದದ್ದಿದೆ. ಹಾಗಾಗಿ ಸ್ನಾನದಂತಹ ಬಹಿರಂಗದ ಕೇವಲ ದೇಹದ ನೈರ್ಮಲ್ಯವನ್ನು ಇಟ್ಟುಕೊಳ್ಳಿಕ್ಕೆ, ಮಲವನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಎನ್ನುವಂತಹ ಪ್ರಕ್ರಿಯೆ ಅಂತ ತಿಳ್ಕೊಳ್ಬೇಡಿ. ಇಡೀ ದಿವಸದ ಅಥವಾ ಮುಂದಿನ ಜೀವನದ ಆ ಕ್ಷಣಕ್ಕೆ ಬೇಕಾದಂತಹ ಮನಸ್ಸಿನ ನಿರ್ಮಲತೆಯನ್ನು ಕಾಪಾಡಿಕೊಂಡು ಹೋಗುವಲ್ಲಿ ಪ್ರಾತಃ ಕಾಲದಲ್ಲಿ ಮಾಡುವಂತಹ ಸ್ನಾನಕ್ಕೂ ಆಯುರ್ವೇದವೇ ಮೊದಲಾದವುಗಳು ಬಹಳ ಮಹತ್ವವನ್ನು ಹೇಳಿವೆ. ಆ ಮೂಲಕವಾಗಿ ಮುಂದಿನ ದೈವಿಕವಾದಂತಹ ಅನುಷ್ಠಾನಕ್ಕೋ ಚಿಂತನೆಗೋ ಯೋಗ್ಯವಾದಂತಹ ಶರೀರವನ್ನು ನಿರ್ಮಾಣ ಮಾಡಿಕೊಳ್ಳಿ. ಆರಂಭದಲ್ಲಿ ಈ ಶರೀರ ಎಂದರೆ ಇದು ಸಾಮಾನ್ಯವಾದದ್ದಲ್ಲ, ಮುಂದೆ ಒಂದು ಮಹತ್ತರವಾದಂತಹ ಕಾರ್ಯಕ್ಕೆ ವಿನಿಯೋಗ ಆಗಬೇಕಾಗಿದೆ ಎನ್ನುವ ಭಾವವನ್ನು ಇಟ್ಟುಕೊಂಡು, ಆದ್ದರಿಂದ ಪ್ರಾತಃ ಸ್ನಾನ ಇದು ಅತ್ಯವಶ್ಯಕವಾಗಿ ಮಾಡಬೇಕಾದಂತಹ, ವೈದಿಕ ಸಂಸ್ಕೃತಿಯವರು ಎಲ್ಲರೂ ಅರ್ಥ ಮಾಡಿಕೊಳ್ಳಬೇಕಾದಂತಹ ಮೊದಲೇದಾದಂತಹ ನಿತ್ಯ ಕರ್ಮ ಅಂತ ಅರ್ಥ. ಹಾಗೆ ಮಾಡಿ ಆದಮೇಲೆ ಎರಡನೇದು ಸಂಧ್ಯಾ ವಂದನೆ. ಬಹಳ ಶೋಚನೀಯ ಸ್ಥಿತಿಯಲ್ಲಿ ಹವ್ಯಕ ಬ್ರಾಹ್ಮಣ ಪರಂಪರೆ ಇದೆ ಇವತ್ತು. ನಾವು ವಿವಾಹದಂತಹ ಸಂಸ್ಕಾರ ಕೆಟ್ಟೋಗಿದೆ ಅಂತ ಚಿಂತೆ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿಯೇ ಉಪನಯನವು ಕೆಡ್ತಾ ಇದೆ. ಯಾವ ಉದ್ದೇಶಕ್ಕಾಗಿ ಅದು ಮಾಡ್ತಾ ಇದ್ದಾರೆ ಎನ್ನುವಂತಹ ಪರಿವೆಯೇ ಎಲ್ಲೂ ಬರ್ತಾ ಇಲ್ಲ. ಉಪನಯನಕ್ಕೆ ಲಕ್ಷಗಟ್ಟಲೆ ಖರ್ಚು ಮಾಡಿದಂಥವರು ಇಷ್ಟು ಜನ ವೈದಿಕರು, ನಾನು ಅದನ್ನು ಹೇಳುವವನು, 20-30 ಜನ ವೈದಿಕರು ಕರೆದಿದ್ದೀರಿ ಅನ್ನುವುದು ನಿಮ್ಮ ಉಪನಯನದ ಕಾರ್ಯಕ್ರಮದ ಯಶಸ್ಸಲ್ಲ ಅಂತ. ನಿಮ್ಮ ಮಗ ಸಂಜೆನಿಂದ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾನೋ ಅದು ಯಶಸ್ಸಿಗೆ ಕಾರಣ ಅಂತ. ಬ್ರಾಹ್ಮಣನ ಬದುಕಿಗೆ ಬಹಳ ಮುಖ್ಯವಾದಂತಹ ಅನುಷ್ಠಾನ ಇದು. ಎಲ್ಲಿಯವರೆಗೆ ಶಾಸ್ತ್ರ ಒಂದು ಮಾತನ್ನು ಹೇಳಿತು ಅಂತ ಕೇಳಿದ್ರೆ, ಕುರ್ಯಾದನ್ಯನ್ನವ ಕುರ್ಯಾತ್, ನೀವು ಬೇರೆದನ್ನು ಮಾಡ್ತೀರೋ ಬಿಡ್ತೀರೋ ಗೊತ್ತಿಲ್ಲ, ಗಾಯತ್ರಿ ಜಪಸಹಿತವಾದ ಸಂಧ್ಯಾ ವಂದನೆಯನ್ನು ಮಾತ್ರವಾದರೂ ಇಟ್ಟುಕೊಂಡ್ರೂ ಸಹಿತ ಕೃತಕೃತ್ಯೋ ಭವೇದ್ವಿಜ ಅಂತ. ಕನಿಷ್ಠ ಪಕ್ಷ ಅದನ್ನು ಒಂದನ್ನಾದರೂ ಇಟ್ಟುಕೊಂಡ್ರೂ ಸಹಿತ ಅದು ಅಷ್ಟು ಮುಖ್ಯವಾದದ್ದು ಅಂತ ಅರ್ಥ. ಸಂಧ್ಯಾ ಕಾಲದಲ್ಲಿ ಬ್ರಾಹ್ಮಣನಾದವ ದೇವರ ಧ್ಯಾನಕ್ಕಾಗಿ ಮೀಸಲಾಗಿಟ್ಟ ಸಂದರ್ಭ. ಮೀಮಾಂಸಾ ಭಾಷ್ಯಕಾರರಾದ ಶಬರಸ್ವಾಮಿಗಳು ಯಾವುದೋ ಒಂದು ಅಧಿಕರಣದಲ್ಲಿ ಒಂದು ವಾಕ್ಯ ಉದ್ಧಾರ ಮಾಡ್ತಾರೆ, ಸಂಧ್ಯಾಕಾಲೇ ಮೃಗಾಹ ಅಪಿ ನಚರಂತಿ ಅಂತ. ಸಂಧ್ಯಾ ಸಮಯದಲ್ಲಿ ಮೃಗಗಳು ಸಂಚರಿಸೋದಿಲ್ಲ.
ಹೀಗಿರುವಾಗ ಪ್ರಕೃತಿಯೇ ಇದು ಧ್ಯಾನಕ್ಕೆ ಯೋಗ್ಯವಾದಂತಹ ಸನ್ನಿವೇಶ ಅಂತ ನಿರ್ಮಾಣ ಮಾಡಿರ್ತದೆ. ಅಂತಹ ಧ್ಯಾನಕ್ಕೆ ಯೋಗ್ಯವಾದಂತಹ ಆ ಸಂಧ್ಯಾಕಾಲವನ್ನು ಬ್ರಾಹ್ಮಣನಾದವ ಅದು ದೇವರ ಧ್ಯಾನಕ್ಕಾಗಿ ಮೀಸಲಾಗಿಟ್ಟ ಸಮಯ ಎನ್ನುವ ಭಾವವನ್ನು ಇಟ್ಟುಕೊಂಡು ದೇವರ ಧ್ಯಾನಕ್ಕಾಗಿ ಯೋಗ್ಯವಾದಂತಹ ಸಂದರ್ಭ ಅಂತ ತಿಳಿದು ಅದಕ್ಕಾಗಿ ಉಪಯೋಗಿಸಬೇಕಾದದ್ದು. ಸಂಧ್ಯಾ ಅಂದರೆ ಮತ್ತೇನೂ ಅಲ್ಲ, ಸಮ್ಯಕ್ ಧ್ಯಾಯಂತಿ ಅಸ್ಯಾಮ ವೇಲಾಯಾಮ್. ಈ ಸಮಯದಲ್ಲಿ ಪರಮಾತ್ಮನನ್ನು ಸರಿಯಾಗಿ ಧ್ಯಾನ ಮಾಡ್ತಾರೆ ಅಂತ ಅರ್ಥ. ಸರಿಯಾಗಿ ಧ್ಯಾನ ಮಾಡಲಿಕ್ಕೆ ಅದು ಯೋಗ್ಯವಾದಂತಹ ಕಾಲ ಅಂತ ಅರ್ಥ. ಅಂತಹ ಒಂದು ಸಂಧ್ಯಾವಂದನೆ ಅದನ್ನು ಸರಿಯಾಗಿ ಇಟ್ಟುಕೊಂಡು ಬಿಟ್ವಿ ಅಂತಾದರೆ ಶರೀರಕ್ಕೆ, ಮನಸ್ಸಿಗೆ, ಬುದ್ಧಿಗೆ, ಜೀವಕ್ಕೆ ಬೇಕಾದದ್ದು ಎಲ್ಲವೂ ಅದರಲ್ಲಿದೆ, ಎಲ್ಲವೂ ಇದೆ. ಮಂತ್ರ ಪ್ರೋಕ್ಷಣವೇ ಮೊದಲಾದಂತಹ ಶರೀರಕ್ಕೆ ಬೇಕಾದದ್ದು, ಪ್ರಾಣಾಯಾಮವೇ ಮೊದಲಾದಂತಹ ಪ್ರಾಣಶಕ್ತಿಗೆ ಬೇಕಾದದ್ದು, ಧ್ಯಾನವೇ ಮೊದಲಾದಂತಹ ಮನಸ್ಸನ್ನು ನಿಗ್ರಹಿಸಲಿಕ್ಕೆ ಬೇಕಾದದ್ದು, ಗಾಯತ್ರಿ ಜಪದಂತಹ ಬುದ್ಧಿಗೆ ಸಂಸ್ಕಾರವನ್ನು ಕೊಡಲಿಕ್ಕೆ ಬೇಕಾದದ್ದು, ಎಲ್ಲವುದನ್ನು ಒಂದು ಸಂಧ್ಯಾ ಎನ್ನುವಂತಹ ಒಂದು ಪ್ರಯೋಗದಲ್ಲಿ ಆ ಶಾಸ್ತ್ರದ ಪರಂಪರೆಯನ್ನು ಬಲ್ಲವರು ಅದನ್ನು ತಂದಿಟ್ಟಿದ್ದಾರೆ. ಇದು ಒಂದನ್ನಿಟ್ಟುಕೊಂಡ್ರೆ ಬ್ರಾಹ್ಮಣನಾದವ ಶಾರೀರಿಕವಾಗಿ ಪ್ರಾಣದ ದೃಷ್ಟಿಯಿಂದ, ಮನಸ್ಸಿನ ದೃಷ್ಟಿಯಿಂದ, ಬುದ್ಧಿಯ ದೃಷ್ಟಿಯಿಂದ ಈ ನಾಲ್ಕನ್ನು ಸರಿಯಾಗಿ ಇಟ್ಟುಕೊಂಡು ಒಂದು ಜೀವ ತನ್ನ ಸುರಕ್ಷತೆಯನ್ನು ಇಟ್ಟುಕೊಂಡು ಹೋಗಲಿಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಿಕೊಳ್ಬೋದು ಅದನ್ನು ಮಾಡಿಕೊಳ್ಬೋದು. ಜೊತೆಯಲ್ಲಿ ಇನ್ನೊಂದು ಮಾತನ್ನು ಹೇಳಬೇಕು. ಅನೇಕ ಗೃಹಸ್ಥರು ಇಲ್ಲಿದ್ದೀರಿ, ಅನೇಕ ಪುರೋಹಿತರು ಹೇಳಲಿಕ್ಕೆ ಧೈರ್ಯ ಮಾಡೋದಿಲ್ಲ. ಎಷ್ಟೋ ಸಂದರ್ಭದಲ್ಲಿ ಹೇಳಬೇಕು, ಸಂಧ್ಯಾ ವಂದನೆ ಮಾಡಲಿಲ್ಲ ಅಂತಾದರೆ ಆ ಯಜಮಾನ ಉಳಿದ ಯಾವ ಕರ್ಮಕ್ಕೂ ಅರ್ಹತೆಯನ್ನೇ ಪಡೆಯೋದಿಲ್ಲ ಅಂತ. ಸಂಧ್ಯಾಹೀನೋ ಅಶುಚಿರ್ನಿತ್ಯ ಮನರ್ಹ ಸರ್ವಕರ್ಮಸು ಅಂತ. ಬಹಳ ಬೇಸರ ಆಗ್ತದೆ ಎಷ್ಟೋ ಸಂದರ್ಭದಲ್ಲಿ. ಮಹಾರುದ್ರದ ಅನುಷ್ಠಾನವನ್ನು ನಾನು ಇದನ್ನು ಪ್ರತ್ಯಕ್ಷ ನೋಡಿದ್ದನ್ನು ಹೇಳೋದು. ಅಂತಹ ಸಂದರ್ಭದಲ್ಲೂ ಸಂಧ್ಯಾ ವಂದನೆ ಮಾಡಿದ್ದಿಲ್ಲ, ನಾನು ಬಸ್ಮಾರು ಹಚ್ಚಿಗೆ ಬಾ ಅಂತ ಯಜಮಾನಿಗೆ ಹೇಳಿದ್ದನ್ನು. ಅಷ್ಟು ದೊಡ್ಡ ಅನುಷ್ಠಾನದ ನಡುವೆಯೂ ಅಂತಹ ಸಂದರ್ಭವನ್ನು ನಾನು ನೋಡಿದ್ದಕ್ಕೆ ಹೇಳಿರುವಂಥದ್ದು ಅಲ್ಲ. ಸಂಧ್ಯಾ ವಂದನೆ ಆಗಲಿಲ್ಲ ಅಂತಾದರೆ ಯಾವ ಕರ್ಮಕ್ಕೂ ಬ್ರಾಹ್ಮಣನಾದವನಿಗೆ ಅಧಿಕಾರವೇ ಇಲ್ಲ. ಇದನ್ನು ಕೂಡಿಸಿ ಇಲ್ಲೊಂದು ಹೇಳಿದ್ರೆ ಮಾತು ತಪ್ಪು ಅಂತ ಯಾರು ಭಾವಿಸಬಾರ್ದು. ದಯವಿಟ್ಟು ಯಾರ ಮೇಲೂ ಆಕ್ಷೇಪಕ್ಕಾಗಲ್ಲ. ನಾನು ವಿಶ್ವನಾಥ್ ಭಟ್ರು ಅನೇಕ ಸಂದರ್ಭದಲ್ಲಿ ಇದನ್ನು ಮಾತನಾಡ್ಕೊಳ್ತಾ ಹೇಳ್ತೇವೆ. ಈಗ ಬಂದ ತೊಡಕನ್ನು ಪರಿಹರಿಸಬೇಕು ಎನ್ನುವ ಕಾರಣಕ್ಕಾಗಿ ಜ್ಯೋತಿಷ್ಯವೋ ಅಷ್ಟಮಂಗಲದಂತಹ ಪ್ರಶ್ನೆಗೂ ಹೋಗ್ತಾರಲ್ಲ, ಆ ಅಷ್ಟಮಂಗಲದಂತಹ ಪ್ರಶ್ನೆಯಲ್ಲೂ ಸಹಿತ ನೀವು ಚೌಡಿ ಕಾಯಿ ಹೊಡೆದಿದ್ದು ಕಡಿಮೆ ಆಯಿತು, ಅದು ಇದು ಎಲ್ಲ ಬರ್ತದೆಯೇ ಬಿಟ್ಟರೆ ಯಾರ ಬಾಯಿಂದಲೂ ನೀವು ನಿತ್ಯಕರ್ಮ ಬಿಟ್ಟಿದ್ದು ಅಂತ ಇವತ್ತಿನವರೆಗೆ ಒಂದು ಅಷ್ಟಮಂಗಲದ ಪ್ರಶ್ನೆಯಲ್ಲಿ ಬರಲಿಲ್ವಲ್ಲ ಅಂತ ಆಶ್ಚರ್ಯ. ನಾನೊಂದು ಜ್ಯೋತಿಷಿ ಹತ್ರ ಕೇಳಿದೆ ಅಂತ, ಒಂದು ವೇಳೆ ಬಿಟ್ಟರು ತೊಂದರೆ ಇಲ್ಲ ಅಂತಾದರೂ ಹೇಳಿಬಿಡಿ ಅಂತ. ಇದನ್ನು ಯಾರೂ ಹೇಳಲಿಕ್ಕೆ ಸಿದ್ಧರೇ ಇಲ್ಲ. ದಯವಿಟ್ಟು ಅರ್ಥ ಮಾಡಿಕೊಳ್ಬೇಕಾದದ್ದು, ಸಂಧಿಯಿಂದಲೇ ವಿಮುಖರಾದವರಿಗೆ ಹವ್ಯಕ ಸಮಾಜಕ್ಕೆ ನನಗೆ ಎಷ್ಟೋ ಸಾರಿ ಅನಿಸೋದು, ಎಷ್ಟೊಂದು ದೇವತಾ ಉಪಾಸನೆಗಳು, ಎಷ್ಟೊಂದು ದೇವಸ್ಥಾನದ ಜೀರ್ಣೋದ್ಧಾರಗಳಾದರೂ ಸಹಿತ ಇದು ಯಾಕೆ ಈ ತರಹ ಪತನೋನ್ಮುಖವಾಗಿ ಹೋಗ್ತಾ ಇದೆ ಅಂತಂದರೆ, ಈ ರೀತಿಯಲ್ಲಿ ಮಾಡಬೇಕಾದದ್ದನ್ನೇ ಮಾಡದೇ ಇರುವಂತಹ ಈ ಸಮಾಜವನ್ನು ಬಹುಶಃ ಯಾವ ದೇವರು ಕೈ ಹಿಡಿಲಿಕ್ಕೆ ಸಿದ್ಧನಿಲ್ವೋ ಏನೋ ಅಂತ ಆ ಸಂದರ್ಭ ಬಂದುಬಿಟ್ಟಿದೆ. ಧರ್ಮಶಾಸ್ತ್ರದ ಒಂದು ಕಠೋರವಾದ ಮಾತು ಯಾಜ್ಞವಲ್ಕ್ಯ ಸ್ಮೃತಿಯಲ್ಲಿ ಬರ್ತದೆ, ವಿಹಿತಸ್ಯ ಅನನುಷ್ಠಾನಾತ್ ನಿಂದಿತಸ್ಯ ಚ ಸೇವನಾತ್ ಅನಿಗ್ರಹಾಚ್ಚ ಇಂದ್ರಿಯಾಣಾಂ ನರಃ ಪತನ ಮೃಚ್ಛತಿ ಅಂತ. ಮನುಷ್ಯನ ಉದ್ಧಾರಕ್ಕೆ ಧರ್ಮಶಾಸ್ತ್ರ ಎಷ್ಟು ಮಾರ್ಗವನ್ನು ತೋರಿಸಿದೆಯೋ ಪತನ ಆಗುವುದನ್ನು ಎಚ್ಚರಿಸಿದೆ. ಆ ಎಚ್ಚರಿಸುವಾಗ ಮೊದಲು ಹೇಳಿದ್ದು ಯಾವುದು ಗೊತ್ತಾ? ವಿಹಿತಸ್ಯ ಅನನುಷ್ಠಾನಾತ್. ನಿಮಗೆ ಹೇಳಿದ್ದನ್ನು ನೀವು ಮಾಡದೇ ಇರುವುದು ಇದೆಯಲ್ಲ, ಅದೇ ಪತನಕ್ಕೆ ಮುನ್ಮುಖ ಆಗಲಿಕ್ಕೆ ಕಾರಣ ಆಯಿತು ಅಂತಲೇ ಅರ್ಥ. ಅದಕ್ಕಾಗಿಯೇ ಆಚಾರ್ಯ ಶಂಕರರು ಧರ್ಮದ ವ್ಯಾಖ್ಯೆಯನ್ನು ಕೊಡುವಾಗ ಸೂತ್ರ ಭಾಷ್ಯದಲ್ಲಿ ಸೊಗಸಾದ ಮಾತನ್ನು ಹೇಳಿದ್ದಾರೆ. ನಿಮಗೆ ಯಾವುದನ್ನು ಚೆನ್ನಾಗಿ ಮಾಡಲಿಕ್ಕೆ ಬರ್ತದೆಯೋ ಅದನ್ನು ಮಾಡಿದ್ರಲ್ಲ ಧರ್ಮ ಆಗೋದಿಲ್ಲ. ನಿಮಗೆ ಯಾವುದನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದೆಯೋ ಅದನ್ನು ಮಾಡಿದ ಧರ್ಮ. ಯೋ ಹಿ ಯಂ ಪ್ರತಿ ವಿಧೀಯತೆ ಸ ತಸ್ಯ ಧರ್ಮ ನತು ಯೋ ಏನ ಸ್ವನುಷ್ಠಾತುಂ ಶಕ್ಯತೆ ಚೋದನಾ ಲಕ್ಷಣತ್ವ ಧರ್ಮಸ್ಯ ಅಂತ ಅಲ್ವಾ. ನಮಗೆ ಚೆನ್ನಾಗಿ ಮಾಡ್ಲಿಕ್ಕೆ ಬಂದದ್ದನ್ನೆಲ್ಲ ಮಾಡಿದ್ರೆ ಅದು ಧರ್ಮ ಮಾಡ್ದಂಗೆ ಆಗಲಿಲ್ಲ ಅಂತ. ನಮಗೆ ಬ್ರಾಹ್ಮಣನಾದವನಿಗೆ, ಬ್ರಹ್ಮಚಾರಿಯಾದವನಿಗೆ, ಗೃಹಸ್ಥನಾದವನಿಗೆ ನೀನು ಇದನ್ನು ಮಾಡಬೇಕು ಅಂತ ಯಾವುದನ್ನು ಶಾಸ್ತ್ರ ಹೇಳಿದೆಯೋ ಅದನ್ನು ಮಾಡಿದರೆ ಧರ್ಮವನ್ನು ಮಾಡಿದಂತಾಯಿತು ಅಂತ ಅರ್ಥ. ಹಾಗಾಗಿ ಸಂಧ್ಯಾವಂದನೆಯಂತಹ ಸಂಧ್ಯಾವಂದನೆಯನ್ನು ವಿಮುಖವಾಗ್ತಾ ಇದೆಯಲ್ಲ ಈ ಸಮಾಜ, ಇದು ಅತ್ಯಂತ ಖೇದಕರವಾದದ್ದು. ಧ್ಯಾನ ಎನ್ನುವಂತಹದ್ದು ಮನುಷ್ಯನ ಬದುಕಿಗೆ ವ್ಯಾವಹಾರಿಕ ಪ್ರಪಂಚಕ್ಕೂ ಬೇಕಾದದ್ದು. ಅದನ್ನು ನನಗಿಂತ ಸ್ವಾಮಿಗಳು ಚೆನ್ನಾಗಿ ಹೇಳ್ತಾರೆ ಅಂತ ಭಾವಿಸ್ತೇನೆ. ಧ್ಯಾನ ಇದೆಯಲ್ಲ, ಬಹುಶಃ ಈಗ ಆಧುನಿಕವಾದ ಮನೋವಿಜ್ಞಾನ ಆ ಕಡೆಗೆ ವಾಲುತ್ತಾ ಇದೆ. ಧ್ಯಾನ ಹುಟ್ಟಿದ ಮಕ್ಕಳಿಂದ ಹಿಡಿದು ಎಲ್ಲವರಿಗೂ ಬೇಕಾದದ್ದು ಅದು. ಮತ್ತು ನಾವು ಮಕ್ಕಳನ್ನು ಬೆಳೆಸುವಾಗ ನಮ್ಮ ಮಕ್ಕಳ ಕಡೆಗೆ ಬೇರೆಯವರ ಧ್ಯಾನ ಇರಲಿ ಅಂತ ಬೆಳೆಸ್ತಾ ಇರ್ತೇವೆ. ಅದಲ್ಲ, ನಮ್ಮ ಮಕ್ಕಳ ಧ್ಯಾನ ಯಾವ ಕಡೆಗೆ ಇದೆ ಎನ್ನುವುದು ಮಕ್ಕಳ ಬೆಳವಣಿಗೆಗೆ ಕಾರಣ.
ಅದಕ್ಕಾಗಿ ಹಿರಿಯರು ಮಕ್ಕಳಾಗಿರುವಾಗಲೇ ಮುಗ್ಧ ವಯಸ್ಸಿನಲ್ಲಿ ಮಂತ್ರ ಕೊಟ್ಟು ನಮ್ಮನ್ನು ಪರಮಾತ್ಮನ ತೇಜಸ್ಸನ್ನು ಧ್ಯಾನ ಮಾಡಲಿಕ್ಕಾಗಿ ಕಲಿಸಿದರು. ನೀನು ಬೆಳೀಬೇಕು ಅಂತಾದರೆ ಲೋಕದಲ್ಲಿ ಎಲ್ಲೆಲ್ಲ ಬೆಳೆಯುವುದಿದೆಯೋ ಅಲ್ಲೆಲ್ಲ ಬೆಳಕಬೇಕು. ಬೆಳಕಿಲ್ಲದೆ ಹೋದರೆ ಬೆಳೆಯೋದಿಲ್ಲ ಯಾವುದೂ ಸಹಿತ. ಯಾವುದೋ ಮಣ್ಣಿನ ಒಳಗಡೆಗೆ ಹಾಕಿದ ಬೀಜವೂ ಬೆಳಕನ್ನು ಬಯಸಿ ಬೆಳವಣಿಗೆಯನ್ನು ಬಯಸಿಯೇ ಟಿಸಿಲು ಹೊಡೆದುಕೊಂಡು ಮಣ್ಣನ್ನು ಭೇದಿಸಿಕೊಂಡು ಮೇಲೆ ಬರ್ತದೆ. ಅದಕ್ಕೆ ಬೆಳಕು ಬೇಕು ತಾನು ಬೆಳೀಲಿಕ್ಕೆ ಅಂತ ಅದಕ್ಕೂ ಗೊತ್ತಿದೆ. ಮನುಷ್ಯ ಜೀವಿಯೂ ಹಾಗೆ ಬೆಳೀಬೇಕು ಅಂತಾದರೆ ಅದಕ್ಕೆ ಬೆಳಕು ಬೇಕು. ಆ ಬೆಳಕಿನ ಆಧಾರದ ಮೇಲೆ ನಮ್ಮ ಮಗು ಬೆಳೆಯಬೇಕು ಎನ್ನುವ ಭಾವವನ್ನು ಇಟ್ಟುಕೊಂಡೇ ಬ್ರಾಹ್ಮಣನಾದವನಿಗೆ ಲೋಕವನ್ನೇ ಬೆಳಗುವ ತೇಜಸ್ಸನ್ನು, ಪರಮಾತ್ಮ ತೇಜಸ್ಸನ್ನು ಸೂರ್ಯಮಂಡಲದಲ್ಲಿ ಗುರುತಿಸಿ ಆ ತೇಜಸ್ಸನ್ನು ನಿರಂತರವಾಗಿ ಧ್ಯಾನ ಮಾಡುವಂತಹ ಮಗು ಇದಾಗಿ ಬೆಳೆಯಲಿ, ತನ್ಮೂಲಕವಾಗಿ ತಾನು ಬೆಳಗಿ ಲೋಕಕ್ಕೂ ಬೆಳಕಾಗಲಿ ಎನ್ನುವ ಭಾವದಿಂದ ಕಲಿಸಿಕೊಟ್ಟಂತಹ ಸಂಧ್ಯಾವಿದ್ಯೆ ಅದು. ಅದ್ಭುತವಾದ ವಿದ್ಯೆ ಅದು, ಗಾಯತ್ರಿ ಜಪಸಹಿತವಾದದ್ದು. ಹಾಗಾಗಿ ಅದನ್ನಾದರೂ ಕನಿಷ್ಠ ಮಾಡುವಂತಹ ಒಂದು ಭಾವ ಹವ್ಯಕ ಬ್ರಾಹ್ಮಣರಲ್ಲಿ ವಿಶೇಷತವಾಗಿ ಉಳಿದುಕೊಂಡು ಬರಬೇಕು. ಅದೇ ಹೊರಟೋಯ್ತು ಅಂತ ಆದರೆ ನಾವು ಬ್ರಾಹ್ಮಣರು ಅಂತ ಹೇಳ್ಕೊಳ್ಳಿಕ್ಕೆ ಏನಿರ್ತದೆ? ಎಲ್ಲ ಕಾಲಕ್ಕೆ ತಕ್ಕಾಗಿ ಅಪ್ಡೇಟ್ ಆಗೋದು ಅಂತ ಹೇಳ್ತಾರಲ್ಲ, ಬದಲಾಗಿ ಮೂಲವಾದದ್ದು ಯಾವುದೂ ಇಲ್ಲದೋದರೆ ಮತ್ತು ನಾವು ಅದನ್ನು ಹೇಳ್ಕೊಳ್ಳಿಕ್ಕೆ ಏನು ಕಾರಣ ಇದೆ? ಉತ್ತರಾಮಚರಿತೆಯಲ್ಲಿ ಭವಭೂತಿ ಹೇಳ್ತಾನಲ್ಲ ರಾಮ, ಆಮೇಲೆ ಮತ್ತೊಮ್ಮೆ ಶಂಭುಕವದ ಸಂದರ್ಭದಲ್ಲಿ ಮತ್ತೆ ತಾನು ಏನು ವನವಾಸದ ಸಂದರ್ಭದಲ್ಲಿ ಓಡಾಡಿದ್ನೋ ಆ ಜಾಗಕ್ಕೆ ಬರ್ತಾನೆ. ಬಂದಾಗ ನೋಡ್ತಾನೆ ಹಿಂದೆ ಬಂದಿದ್ದು ಯಾವುದೂ ಇಲ್ಲ. ಪುರಾ ಯತ್ರ ಸ್ರೋತಃ ಪುಲಿನ ಮಧುನ ತತ್ರ ಸರಿತಾಂ ವಿಪರ್ಯಾಸೋ ಯಾತಃ ಘನವಿರಲ ಭಾವ ಕ್ಷಿತಿರುಹ. ಮೊದಲು ನೀರು ಹರಿತಾ ಇದ್ದ ಜಾಗ ಬತ್ತು ಹೋಗಿದೆ. ಮೊದಲು ಎಲ್ಲಿ ಮರಳುಗಾಡು ಅಂತ ತಿಳ್ಕೊಂಡಿದ್ನೋ ಅಲ್ಲಿ ನೀರು ಹರಿತಾ ಇದೆ. ಘನವಾದ ವೃಕ್ಷಗಳಿಂದ ಸಂಕುಲದಿಂದ ಕೂಡಿದಂತಹ ಜಾಗದಲ್ಲೆಲ್ಲ ಮರ ಕಡಿದು ಬಿಟ್ಟಿದ್ದಾರೆ. ಇನ್ನೆಲ್ಲೋ ಬೇರೆ ಕಡೆಗೆ ಬೆಳೆಸ್ತಾ ಇದ್ದಾರೆ. ಅಲ್ಲ, ಇದು ಏನಪ್ಪ ಇದು? ನಾನು ಹಿಂದೆ ಬಂದಿದ್ದನ್ನು ಬಹುಕಾಲ ಆಯ್ತು, ಭಾಳ ಕಾಲ ಆಗೋಯ್ತು, ನನಗಿದನ್ನು ನೋಡಿದ್ರೆ ಅದೇ ಅರಣ್ಯ ಅಂತ ಗೊತ್ತಾಗ್ತೇ ಇಲ್ವಲ್ಲ ಅಂತ ನೋಡ್ತಾ ಇದ್ದಾಗ ದೂರದಲ್ಲಿ ನೋಡಿದಾಗ ನಿವೇಶ ಶೈಲಾನಾಂ ತದಿದಮಿತಿ ಬುದ್ಧಿಂ ದೃಢಯತಿ. ಎತ್ತರದ ಗುಡ್ಡ ಇತ್ತಲ್ಲ, ಅದು ಒಂದು ಯಾವುದು ಬದಲಾವಣೆ ಆಗುತ್ತೆ ಹಾಗೆ ನಿಂತ್ಕೊಂಡಿದ್ದರಿಂದ ಇದು ಅದೇ ಜಾಗ ಅಂತ ಗೊತ್ತಾಯ್ತಂತೆ. ಹಾಗೆಯೇ ಹವ್ಯಕರನ್ನು ಬ್ರಹ್ಮಾನಂದ ಭಾರತಿಯಂಥ ಸ್ವಾಮಿಗಳು ಬೇರೆ ಯಾರೋ ಬಂದುಕೊಂಡು ಆ ಕಾಲದಲ್ಲಿ ನೋಡಿ ಈ ಕಾಲದಲ್ಲಿ ನೋಡ್ಲಿಕ್ಕೆ ಬಂದರೆ ಎಲ್ಲವುದೂ ಬದಲಾಗಿ ಮೊದಲಿನಿಂದ ಒಂದೂ ಇಲ್ಲದ ಹೋದರೆ ಇವ್ರನ್ನ ಹವ್ಯಕರು ಅಂತ ತಿಳ್ಕೊಳ್ಳೋದು ಹೇಗೆ ಅಂತ ಯಾವುದಾದ್ರೂ ಒಂದಾರು ಇರಬೇಕು ಅಲ್ವಾ? 2 ಹೊತ್ತು ಸಂಧ್ಯಾ ವಂದನೆ ಮಾಡ್ತಾ ಇದ್ದಾರೆ, ಬೆಳಗ್ಗೆ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ತಾ ಇದ್ದಾರೆ. ತದಿದ ಮಿತಿ ಬುದ್ಧಿಂ ದೃಢಯತಿ, ಹವ್ಯಕ ಬ್ರಾಹ್ಮಣರ ಮನೆ ಬದಲಾಗಲಿಲ್ಲ ಅಂತ ಆಯಿತು ಅಂತ ಯಾವುದೋ ಒಂದು ಲಕ್ಷಣ, ಯಾವುದೋ ಒಂದು ಗುರುತು ಇರ್ತದೆ ಅಂತ ಆಯ್ತಲ್ವಾ? ಅಂತಹ ಗುರುತನ್ನು ಬ್ರಾಹ್ಮಣನಾದವ ಇಟ್ಟುಕೊಳ್ಳಿಕ್ಕೆ ಬ್ರಾಹ್ಮಣನಿಗೆ ಸಂಧ್ಯಾವಂದನೆ ಎನ್ನುವಂತಹದ್ದಿದೆಯಲ್ಲ, ದೇವರ ಧ್ಯಾನ ಮಾಡುವಂತಹ ಕಾಲ, ಅದು ಬಹಳ ಮುಖ್ಯವಾದದ್ದು ಆತ್ಮೀಯರೇ. ಅದು ವಿಸ್ತಾರವಾದದ್ದು. ನಾನು ಮೊದಲೇ ಹೇಳಿದ್ನಲ್ಲ, ನಿತ್ಯಕರ್ಮದ ವಿಷಯದಲ್ಲಿ ಯಥಾಶಕ್ತಿ ಅನುಷ್ಠಾನಕ್ಕೆ ಶಾಸ್ತ್ರ ಅಭ್ಯನುಜ್ಞೆಯನ್ನು ಕೊಟ್ಟಿದೆ. ಹಾಗಾಗಿ ಕನಿಷ್ಠ ಪಕ್ಷ ಉಳಿದು ಯಾವುದು ವಿಸ್ತಾರವಾದದ್ದಾಗದೇ ಹೋದರೂ ಒಂದು ಅರ್ಘ್ಯಪ್ರದಾನ, ಸೂರ್ಯೋಪಸ್ಥಾನ ಮತ್ತು ಗಾಯತ್ರಿ ಜಪ ಕಾಲಕ್ಕೆ ಮಾಡ್ತೀರಿ ಅಂತಾದರೆ, ಕಾಲಕ್ಕೆ ಮಾಡ್ತೇವೆ ಅಂತಾದರೆ ಕನಿಷ್ಠ ಪಕ್ಷ 2 ಹೊತ್ತು ಇಷ್ಟನ್ನಾದರೂ ಮಾಡಬೇಕು. ಇದು ಬ್ರಾಹ್ಮಣನ ಬದುಕಿಗೆ ಬ್ರಾಹ್ಮಣತ್ವವನ್ನು ಉಳಿಸಿಕೊಳ್ಳಿಕ್ಕೆ ಬೇಕಾದಂತಹ ಮುಖ್ಯವಾದ ಲಕ್ಷಣ ಅಂತ ಅರ್ಥ. ಈ ನಮ್ಮ ಕಡೆಗೆ ಒಬ್ಬರು ಶಿವಮೊಗ್ಗದ ಮತ್ತೂರು ಸ್ವಾಮಿಗಳು ಬರ್ತಾರೆ, ಅವರ ಹೆಸರು ನನಗೆ ಗೊತ್ತಿಲ್ಲ. ಒಂದು ಸಾರಿ ನಾನು ಅವರನ್ನು ಭೇಟಿ ಮಾಡಿದ್ದೆ. ಭೇಟಿ ಮಾಡಿದಾಗ ಅವರು ನನ್ನ ಕುಡಿಸ್ಕೊಂಡು ಹೇಳಿದ್ದದೆ, ಅಲ್ಲ ರೀ, ಅವರು ಒಂದು ಮಾತನ್ನು ಹೇಳಿದರು, ಇಡೀ ಜಗತ್ತಿನಲ್ಲೇ ಭಟ್ರೆ, ನಾನು ನಿಮ್ಮನ್ನು ಹೊಗಳಿಕ್ಕೆ ಹೇಳ್ತಾ ಇದ್ದಿದ್ದಲ್ಲ, ಇಡೀ ಜಗತ್ತಿನಲ್ಲೇ ಶ್ರೌತ ಸ್ಮಾರ್ತಕ್ಕೆ ಸಂಬಂಧಪಟ್ಟ ಅನುಷ್ಠಾನ ಮಾಡಲಿಕ್ಕೆ ಬೇಕಾದ ಎಲ್ಲ ಅವಕಾಶಗಳು ಹವ್ಯಕ ಬ್ರಾಹ್ಮಣರಿಗಿದ್ದಷ್ಟು ಯಾವ ಬ್ರಾಹ್ಮಣ ಸಮಾಜಕ್ಕೂ ಇಲ್ಲ ಅಂತ. ಎಲ್ಲವೂ ಇದೆ. ಈಗ ಉದಾಹರಣೆಗೆ ನಿಮಗೆ ಮಡಿ ಮೇಲ್ಗೇನು ಬಿಡ್ತಾ ಇದ್ದೀರಲ್ಲ, ಮಡಿ ಮೇಲ್ಗೇನು ಅನುಸರಿಸ್ಲಿಕ್ಕೆ ನಿಮಗೆ ಏನು ತೊಂದರೆ ಆಗಿತ್ತು ನಿಮ್ಮ ಮನೆಗಳಲ್ಲಿ? ಏನೂ ತೊಂದರೆ ಇಲ್ಲ. ನೀವೇ ನಗರದ ಮಧ್ಯದಲ್ಲಿ ಇದ್ದೀರಾ? ಇಲ್ವಲ್ಲ. ಯಾವುದನ್ನು ನೋಡಿ, ನೀವು ಯಾವುದನ್ನು ನೋಡಿದ್ರು ಸಹಿತ ನಮಗೂ ಅನ್ನಿಸ್ತದೆ, ಒಂದು ಸರಿಯಾದ ಹೋಮವನ್ನು ಮಾಡಲಿಕ್ಕೆ ಬಹುಶಃ ಸಮಿಧಾದಿಗಳು ನಮ್ಮ ಭಾಗದಲ್ಲಿ ಸಿಗುವಷ್ಟು ಪ್ಯೂರ್ ಆಗಿ ಎಲ್ಲೂ ಸಿಗಲಿಕ್ಕೆ ಶಕ್ಯ ಇಲ್ಲ ಅಂತ, ಅಷ್ಟು ಸೌಕರ್ಯಗಳಿವೆ. ಆಮೇಲೆ ಒಂದು ಹೇಳಿದರು, ಅಲ್ಲ ನೀವು ಸಂಜೆ ಸಂಧ್ಯಾ ವಂದನೆ ಬಿಟ್ರಿ, ಸಂಜೆ ಭಜನೆ ಮಾಡೋದನ್ನು ಸ್ತ್ರೀಯರು ಬಿಟ್ಟರು, ಅದನ್ನೆಲ್ಲ ಬಿಟ್ಟು ಅದಕ್ಕಿಂತ ಘನತರವಾದದ್ದನ್ನು ಏನು ಮಾಡ್ತಾ ಇದ್ದೀರಿ ಹಾಗಿದ್ರು ಅದನ್ನಾರು ಹೇಳಿ ಅಂತ. ಆ ಸಂದರ್ಭವನ್ನು ಅದನ್ನು ಬಿಟ್ಟು ಬೇರೆ ಏನು ಮಾಡ್ತಾ ಇದ್ದಿರಲ್ಲ, ಏನು ಮಾಡ್ತಾ ಇರ್ಬೋದು? ಯಾಕೆಂದರೆ ಶಾಸ್ತ್ರದ ಚರ್ಚೆ ಇಲ್ಲಿ ಬೇಡ. ನಿತ್ಯ ಕರ್ಮವನ್ನು ಬಿಟ್ಟರೆ ಪ್ರತ್ಯವಾಯ ಆಗ್ತದೆ ಅಂತ ಶಾಸ್ತ್ರ ಹೇಳುವಾಗ ಅಭಾವದಿಂದ ಭಾವೋತ್ಪತ್ತಿ ಹೇಗೆ ಅಂತ ಚರ್ಚೆ ನಡೆಯುವಾಗ, ಅದನ್ನು ಮೀಮಾಂಸದಲ್ಲೆಲ್ಲ ಚರ್ಚೆ ಮಾಡುವಾಗ ಆ ಸಂದರ್ಭದಲ್ಲಿ ಅದನ್ನು ಬಿಟ್ಟು ಬೇರೆದೇನೋ ಮಾಡ್ತೀರಲ್ಲ, ಅದರಿಂದ ಒಂದು ಹುಡ್ತದೆ, ಅದು ದೋಷವಾಗಿ ಕಾಡ್ತದೆ ಅಂತ
ನನಗೆ ಅವರು ಹೇಳುವಾಗ ಮಾತು ಅದು ನನಗೆ ಜ್ಞಾಪಕಕ್ಕೆ ಬಂದದ್ದು. ಹೌದು, ಅದನ್ನು ಮಾಡದೆ ನಾವು ಸಂಧ್ಯಾವಂದನೆಯ 15 ನಿಮಿಷವನ್ನು ನಮಗೆ ಮಾಡಲಿಕ್ಕೆ ಪುರುಸೊತ್ತಿಲ್ಲ ಅಂತ ಆದರೆ ಆ 15 ನಿಮಿಷದಲ್ಲಿ ಸಂಧ್ಯಾವಂದನಕ್ಕಿಂತ ಮಹತ್ತರವಾದದ್ದು ಏನು ಮಾಡ್ತೇವಪ್ಪ ಆಗಿದ್ರೆ? ಏನಿಲ್ಲ, ನಮ್ಮಲ್ಲಿ ಉತ್ತರ ಇಲ್ಲ. ಹಾಗಾಗಿ ಅದು ಬಹಳ ಮುಖ್ಯವಾದದ್ದು ಬ್ರಾಹ್ಮಣನಾದವನಿಗೆ. ದೇವರ ಧ್ಯಾನ ಮಾಡುವ, ಬದುಕನ್ನು ಸರಿಯಾದ ಮಾರ್ಗದಲ್ಲಿ ಹೋಗಲಿಕ್ಕೆ ಆ ದೈನಂದಿನ ಚಟುವಟಿಕೆಗೆ ಪೂರಕವಾದ ಸಂಸ್ಕಾರವನ್ನು ಕೊಡುವಂತಹ ಅದ್ಭುತವಾದದ್ದು. ಆಮೇಲೆ ಇದು ಶಾಸ್ತ್ರದಲ್ಲಿ ಹೇಳಿದೆ ಅಂತ ಹೇಳುವುದೇ ಲೋಕದಲ್ಲಿ ಕಾಣ್ತಾ ಇಲ್ಲ. ಹೋಮ, ಅಗ್ನಿ ಕಾರ್ಯ ಮತ್ತು ಔಪಾಸನೆ ಎನ್ನುವಂಥದ್ದು ಮಹಾಭಾಷ್ಯಕಾರರದ್ದು ಒಂದು ಮಾತು. ಈ ವೇದದಲ್ಲ, ಸಹಸ್ರ ಸಂವತ್ಸರ, ಎಷ್ಟೋ ಸಂವತ್ಸರದವರೆಗೆ ನಡೆಯುವ ಸತ್ರಗಳ ವರ್ಣನೆ ಎಲ್ಲ ಬರ್ತದೆಯಲ್ಲ, ಅವರು ಅದನ್ನು ದೃಷ್ಟಾಂತ ಕೊಡುವಾಗ ಇದನ್ನೀಗ ಮಾಡಲಿಕ್ಕೆ ಆಯು ಪರಿಮಾಣದವರು ಇಲ್ಲ, ಯಾರಿಗೂ ಮಾಡ್ತಾ ಇಲ್ಲ ಅಂತಂದರೆ ಇದು ಯಾಕೆ ಮತ್ತೆ ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ, ಇಲ್ಲ ಶಾಸ್ತ್ರದಲ್ಲಿ ಇದೆ ಎನ್ನುವ ಕಾರಣಕ್ಕಾಗಿ ಬಿಟ್ಟರೆ ಅದನ್ನು ಇಲ್ಲಿ ಯಾರೋ ಮಾಡ್ತಾರೆ ಅಂತ ಅರ್ಥ ಅಲ್ಲ. ನಿತ್ಯಕರ್ಮವನ್ನು ಪುನರ್ಮುದ್ರಣ ಮಾಡುವಾಗ ಯಾರದ್ದೊಬ್ಬರು ಸಲಹೆ ಬಂದಿತ್ತು, ಕಪತಿ ಬಿಟ್ಟರೆ ಈಗ ಮತ್ತೆ ಆ ಉಪಾಸನ ಇದನ್ನೆಲ್ಲ ಮತ್ತೆ ನಿತ್ಯಕ್ರಮದಲ್ಲಿ ಸೇರಿಸದೆ ಅಂತಕ್ರ ಯಾರು ಮಾಡುವವಿಲ್ಲ ಅಂತ ಹೇಳಿದರು. ಆಗ ನಾವು ಉತ್ತರ ಕೊಟ್ಟಿದ್ದು ಅದೇ ಕೊಟ್ಟಾಗಿತ್ತು. ಇದೊಂದು ಇದೆ ಅಂತ ಆದರೂ ಕನಿಷ್ಠ ಪಕ್ಷ ಗೊತ್ತಾಗಿರಲಿ ಅಂತ. ಬ್ರಾಹ್ಮಣನಾದವನಿಗೆ ವೈದಿಕ ಸಂಸ್ಕೃತಿ ಅಂತ ಕರೆದ್ರಲ್ಲ, ವೈದಿಕ ಸಂಸ್ಕೃತಿ ಪ್ರಾರಂಭ ಆಗುವುದೇ ಅಗ್ನಿಮೀಳೆ ಪುರೋಹಿತಂ, ಅಗ್ನಿಯನ್ನು ಪುರೋಹಿತರನ್ನು ಎರಡರನ್ನು ಸ್ತುತಿಸ್ತೇನೆ ಅಂತಲೇ ಪ್ರಾರಂಭ ಆಗಿರುವಂತಹದ್ದು. ಅಗ್ನಿರ್ದೇವೋ ದ್ವಿಜಾತೀನಾಂ ಎನ್ನುವಂತಹದ್ದು ಶಾಸ್ತ್ರವೇ ಹೇಳಿರುವ ಮಾತು. ಬ್ರಾಹ್ಮಣನಾದವ ಈ ಸಮಾಜವನ್ನು ಮುನ್ನಡೆಸುವವ. ಸಮಾಜವನ್ನು ಮುನ್ನಡೆಸುವಂತಹ ಬ್ರಾಹ್ಮಣನಿಗೆ ಅನುಗ್ರಹ ಶಕ್ತಿಯು ಪರಮಾತ್ಮನ ಅಗ್ನಿಸ್ವರೂಪದ್ದೇ ಆಗಬೇಕು. ಪರಮಾತ್ಮನ ಅಗ್ನಿಸ್ವರೂಪ ಅಂದರೆ ಯಾಕೆ ಪರಮಾತ್ಮನ ಅಗ್ನಿಸ್ವರೂಪದಲ್ಲಿ ಧ್ಯಾನ ಮಾಡಬೇಕು ಅಂತ ಹೇಳಿದಂದರೆ, ಪರಮಾತ್ಮ ನಮ್ಮನ್ನು ಅಗ್ರಂ ನಯತಿ ಅಲ್ವಾ, ಅವ ನಮ್ಮನ್ನು ಮುನ್ನಡೆಸುವವ ಅಂತ ಅರ್ಥ. ಅದಕ್ಕಾಗಿ ಆಚಾರ್ಯರು ಅಗ್ನಿಶಬ್ದೋಪಿ ಅಗ್ರಣೀತ್ವಾದಿ ಯೋಗಾದ್ ಪರಮಾತ್ಮ ವಾಚಕ ಏವ. ತಾವು ಕೂತ್ಕೊಂಡಿದ್ದೇನೋ ಏನೋ ಸ್ಮರಣೆಗೆ ಬರ್ತಾ ಇದೆ, ಅದು ಪರಮಾತ್ಮ ವಾಚಕವಾದ ಪದವೇ ಆಗಿದೆ ಅಂತ ಅರ್ಥ. ಹಾಗಾಗಿ ಪರಮಾತ್ಮ ನಮ್ಮನ್ನು ಮುನ್ನಡೆಸುವವ ಅಂತ ಅರ್ಥ. ಹಾಗೆ ಮುನ್ನಡೆಸುವಂತಹ ಪರಮಾತ್ಮ ತತ್ವವನ್ನು ಬ್ರಾಹ್ಮಣನಾದವ ಬ್ರಹ್ಮಚರ್ಯಾವಸ್ಥೆಯಲ್ಲಿರಲಿ ಅಥವಾ ಗೃಹಸ್ಥನಾಗಿ ಅವಸ್ಥೆಯಲ್ಲಿರಲಿ ಆ ಅಗ್ನಿಸ್ವರೂಪದಲ್ಲಿ ಉಪಾಸನೆ ಮಾಡುವಂತಹದ್ದು ಅಂತ ಇದೆಯಲ್ಲ, ಅದೊಂದು ವಿಶಿಷ್ಟವಾದಂತಹ ಉಪಾಸನೆ ಅಂತ ಅರ್ಥ. ಆ ವಿಶಿಷ್ಟವಾದ ಉಪಾಸನೆಯನ್ನು ಅಗ್ನಿಕಾರ್ಯ ಮತ್ತು ಔಪಾಸನೆಗಳ ಮೂಲಕವಾಗಿ ಶಾಸ್ತ್ರವು ನಮಗೆ ಬೋಧನೆ ಮಾಡಿತ್ತು. ಅದನ್ನು ತ್ಯಾಗ ಮಾಡಲಿಕ್ಕೆ ಶಾಸ್ತ್ರ ಅಥವಾ ಬೇರೊಂದು ಮಾರ್ಗದಿಂದ ಅಗ್ನಿ ಕಾರ್ಯಕ್ಕೆ ಅಪ್ರಮಾದದಿಂದಾಗಿ ಲೋಪ ಆಯಿತು ಅಂತಾದರೆ ಶಿವಾಲಯದಲ್ಲಿ ಮಾನೋಮಹಾಂತ ಜಪ ಮಾಡಬೇಕು ಅಂತ ಒಂದು ಪ್ರಾಯಶ್ಚಿತ್ತವನ್ನು ಶೌನಕರು ಹೇಳ್ತಾರೆ. ಏನೋ ಒಂದು ದೆಸೆಯಿಂದ ತಪ್ಪೋಯ್ತು ಅಂತ ನಿತ್ಯ ಬಿಡೋದು ಮಾನವಮಹಾಂತ ಜಪ ಮಾಡೋದು ಅಂತ ಅರ್ಥ ಅಲ್ಲ. ಅದಕ್ಕೆ ಇದೇ ಬಿಟ್ಟರೆ ಶೌನಕರ ಋಗ್ವಿಧಾನದಲ್ಲಿ ಇದೇ ಬಿಟ್ಟರೆ ಬೃಹದ್ ಋಗ್ವಿಧಾನದಲ್ಲಿ ಔಪಾಸನೆಗಳಿಗೆ ಹಾಗಿಲ್ಲ. ಅದು ವಿಚ್ಛಿತ್ತಿಯಾದಾಗ ಮುಂದೆ ಪ್ರಾಯಶ್ಚಿತ್ತಗಳೇ ಬಿಟ್ಟರೆ ಅದಕ್ಕೆ ಇದರ ಬದಲು ಮತ್ಯಾವುದು ಮಾಡ್ತೇವೆ ಅಂತಿಲ್ಲ. ಔಪಾಸನ ಮತ್ತು ಅಗ್ನಿ ಕಾರ್ಯ ಇದು ಬಹಳ ಮುಖ್ಯವಾದಂತಹ ಅನುಷ್ಠಾನ. ಇದಕ್ಕೆ ಬಹಳ ವಿಸ್ತಾರವಾದಂತಹ ಅರ್ಥಗಳು ಇವೆ. ಇರಲಿ, ಒಟ್ಟರ್ಥದಲ್ಲಿ ನಿರಗ್ನಿಕನಾಗಿ ಇರಬಾರದು ಎನ್ನುವಂತಹದ್ದು ಇದೆಯಲ್ಲ, ಅದು ಬ್ರಹ್ಮಚಾರಿ ಮತ್ತು ಗೃಹಸ್ಥರಿಗೆ, ವಾನಪ್ರಸ್ಥರಿಗೂ ಬೇರೊಂದು ತೀರ್ಥದಲ್ಲಿದೆ. ವಾನಪ್ರಸ್ಥರಿಗೆ ಬಿಟ್ಟು 3 ಆಶ್ರಮದವರಿಗೆ ವಿಶೇಷತಃ ಇರುವಂತಹ ಒಂದು ವ್ಯವಸ್ಥೆ. ಅದು ಬ್ರಾಹ್ಮಣನಾದವ ನಿತ್ಯ ಮಾಡಬೇಕಾದದ್ದು. ಆಮೇಲೆ ಜಪ, ಬ್ರಹ್ಮಯಜ್ಞದ ಮೂಲಕವಾಗಿ ನಿತ್ಯವೂ ಬೇರೊಂದು ಮಂತ್ರಗಳ ಉಪಾಸನೆ ಮಾಡುವಂತಹದ್ದು. ತಾನು ಕಲಿತಂತಹ ವೇದವನ್ನು ನಿತ್ಯವೂ ಅದನ್ನು ಅನುಷ್ಠಾನದಲ್ಲಿ ಇಟ್ಟುಕೊಳ್ಳಿಕ್ಕಾಗಿ ಬ್ರಹ್ಮಯಜ್ಞದ ಸಂದರ್ಭದಲ್ಲಿ ಅದನ್ನು ನಿತ್ಯವೂ ಜಪನ ಮಾಡುವಂತಹದ್ದು. ಅದಕ್ಕೆ ಪೂರಕವಾಗಿ ಬೇರೊಂದು ಅವಿದ್ಯಾಂಚ ಆಧ್ಯಾತ್ಮಿಕೀಂ ಜಪೇತು ಉಪನಿಷತ್ತುಗಳಿರ್ಬೋದು, ಎಲ್ಲವೂ ಇರಬಹುದು. ಅದಕ್ಕೆ ಪೂರಕವಾದ ಒಂದಷ್ಟು ಮಂತ್ರ ಜಪಗಳು. ಬ್ರಾಹ್ಮಣನಾದವನಿಗೆ ಜಪ ಎನ್ನುವಂತಹದ್ದು ಸಿದ್ಧಿಯನ್ನು ಪಡೆದುಕೊಳ್ಳಿಕ್ಕಿರುವ ಒಂದು ಉತ್ತಮವಾದ ವಿಧಾನ. ಜೊತೆಯಲ್ಲಿ ಜಪದ ವಿಷಯದಲ್ಲಿ ನಾನು ಹೇಳುವಂಥದ್ದು ಅಂತ ಕೇಳಿದ್ರೆ, ಇದಕ್ಕೆ ಯಾರ ಸಹಾಯವೂ ಬೇಕಾಗಿರೋದಿಲ್ಲ ಅಂತ ವಿಶ್ವನಾಥ್ ಭಟ್ರ ಹತ್ರ ಹೇಳ್ತಾ ಇರ್ತೇನೆ. ಎಷ್ಟು ಇದಕ್ಕೆ ಹಸ್ತು ಮುಟ್ಟುವವರು ಬೇಕಾಗಿರೋದಿಲ್ಲ ಅಂತ. ಅವರು ಬರೆದೋದಿದ್ದನ್ನು ನನಗೆ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳುವಾಗೂ ಇಲ್ಲ. ಒಂದು ದೃಷ್ಟಿಯಲ್ಲಿ ಮುಟ್ಟಿದರೆ ಜಪ ಹಾಳಾಗ್ತದೆ ಅಲ್ವೋ. ಅದು ಅತ್ಯಂತ ಖಾಸಗಿಯಾದಂತಹ, ಅಲ್ಲ ಸ್ವಾಮಿಗಳು ಅದನ್ನು ಅವರೇ ಹೇಳಬೇಕು, ನಾನು ಹೇಳುವಂಗಿಲ್ಲ. ಅದು ಅತ್ಯಂತ ಖಾಸಗಿಯಾದಂಥ ಅನುಷ್ಠಾನ. ಅದಕ್ಕಾಗಿ ಜಪ್ಯೈನೈವತು ಸಂಸಿದ್ಧೇತ್ ಬ್ರಾಹ್ಮಣೋ ನಾತ್ರ ಸಂಶಯ ಕುರ್ಯಾದನ್ಯನ್ ನವಾ ಕುರ್ಯಾದ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಮನುಧರ್ಮಶಾಸ್ತ್ರ ಹೇಳ್ತದೆಯಲ್ಲ, ಜಪದ ಮೂಲಕವಾಗಿಯೇ ಬ್ರಾಹ್ಮಣನ ಬದುಕಿಗಿರುವಂತಹ ಸಿದ್ಧಿ. ಮಂತ್ರ ಜಪದ ಅನುಷ್ಠಾನ ಮಾಡುವಂತಹದ್ದು. ದೇವತಾನಾಂಚ ಪೂಜನಂ, ಪ್ರತಿ ದಿವಸ ದೇವತೆಗಳ ಪೂಜೆ ಮಾಡುವಂತಹದ್ದು.
ಮನುಷ್ಯನ ಪಾಲಿಗೆ ಪ್ರಾಕೃತಿಕವಾದಂತಹ ಅನೇಕವಾದಂತಹ ಸೌಕರ್ಯವನ್ನು ಒದಗಿಸಿದಂತಹ ದೇವತಾ ಶಕ್ತಿಗಳು, ಆ ಪ್ರಾಕೃತಿಕ ಶಕ್ತಿಗಳ ವಿಶೇಷವಾದಂತಹ ಅನುಗ್ರಹದಿಂದಲೇ ದೈನಂದಿನವಾದಂತಹ ಬದುಕು ಸಾಗುವಂತಹದ್ದು. ಆದ್ದರಿಂದ ಅಂತಹ ಶಕ್ತಿಗಳ ಅನುಗ್ರಹವನ್ನು ಪಡೆದುಕೊಂಡು ದೇವತೆಯ ಋಣವನ್ನು ಹೊತ್ತಿರುವಂತಹ ಮನುಷ್ಯನಿಂದ, ವಿಶೇಷದ ಬ್ರಾಹ್ಮಣನಿಂದ ಆ ದೇವತೆಗಳಿಗಾಗಿಯೂ ಏನೋ ಒಂದು ಸಲ್ಲಿಸಬೇಕಾದದ್ದು ಅಂತ ಅನಿವಾರ್ಯ ಇರ್ತದೆ. ಅದಕ್ಕಾಗಿ ದೇವತೆಗಳ ಪೂಜನೆ ಮಾಡಬೇಕು ಎನ್ನುವುದು ಒಂದು ಮುಖ. ಇನ್ನೊಂದು ಮುಖ, ಬ್ರಾಹ್ಮಣನಿಗೆ ಇದು ಎಲ್ಲವದೂ ಸಹಿತ ಜ್ಞಾನವನ್ನು ಪಡೆಯುವಲ್ಲಿ ಪೂರಕವಾಗಿ ಇರಬೇಕಾದದ್ದರಿಂದ ಅಂತಹ ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಒಬ್ಬ ಬ್ರಾಹ್ಮಣನೋ ಯಾರೋ ಪ್ರಯತ್ನ ಪಡ್ತಾರೆ ಅಂದರೆ ಅದು ದೇವತೆಗಳಿಗೂ ಮನಸ್ಸಿರೋದಿಲ್ವಂತೆ. ಬೃಹದಾರಣ್ಯಕದಲ್ಲಿ ಬರ್ತದೆ, ದೇವತೆಗಳು ಅಂತಹ ವಿಷಯದಲ್ಲಿ ವಿಘ್ನವನ್ನೇ ಉಂಟು ಮಾಡ್ತಾರಂತೆ. ಹಾಗಾಗಿ ದೇವತೆಗಳು ವಿಘ್ನವನ್ನು ಉಂಟು ಮಾಡದೆ ತನಗೆ ಜ್ಞಾನದ ಮಾರ್ಗದಲ್ಲಿ ಸಾಗಲಿಕ್ಕೆ ಅನುಕೂಲಕರ ಆಗಬೇಕು ಎನ್ನುವ ಕಾರಣಕ್ಕಾಗಿಯೂ ದೇವತಾ ಉಪಾಸನೆ. ಅದಕ್ಕಾಗಿಯೇ ಬೃಹದಾರಣ್ಯಕ ಭಾಷ್ಯದಲ್ಲಿ ತಸ್ಮಾನ್ ಮುಮುಕ್ಷು ದೇವಾರಾಧನ ಪರಃ ಶ್ರದ್ಧಾಭಕ್ತಿ ಪರಃ ಪ್ರಣಯೋ ವಿನಯೋ ಅಪ್ರಮಾದಿ ಸ್ಯಾತ್ ವಿದ್ಯಾಂ ಪ್ರತಿ. ದೇವತಾ ಆರಾಧನ ಪರನಾಗಿ ಶ್ರದ್ಧಾಭಕ್ತಿ ಪರನಾಗಿಯೇ ಇರಬೇಕು ಮುಮುಕ್ಷು ಆದವನು ಅಂತ ಹೇಳ್ತಾರೆ. ಹಾಗಾಗಿ ಆ ದೇವತಾ ಪೂಜನವನ್ನು ಮಾಡುವುದರ ಮೂಲಕ ಋಣದಿಂದ ಮುಕ್ತನಾಗುವುದರ ಜೊತೆಯಲ್ಲಿ ಜ್ಞಾನ ಮಾರ್ಗಕ್ಕೆ ಬೇಕಾದಂತಹ ವಿಘ್ನಗಳನ್ನು ದೇವತೆಗಳಿಂದ ಬಂದೊದಗುವುದನ್ನು ಪರಿಹರಿಸಿಕೊಂಡು ಮುಂದೆ ಸಾಗಬೇಕು. ಅದಕ್ಕಾಗಿ ದೇವತೆಯ ಪೂಜನ ಜೊತೆಯಲ್ಲಿ ಆತಿಥ್ಯ. ಪೂರ್ವದಲ್ಲಿ ಹೇಳಿದರು, ಮನೆಗೆ ಬಂದವರನ್ನು ಮಾತನಾಡಿಸುವುದ್ರ ಒಂದಷ್ಟು ವಿಷಯ ಅಲ್ಲ. ಉಪನಿಷತ್ತಿನಲ್ಲಿ ಅತಿಥಿಯನ್ನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ಕರೆಯೋದಿಲ್ಲ. ಕಠೋಪನಿಷತ್ತು ವೈಶ್ವಾನರಃ ಪ್ರವಿಶತ್ ಅತಿಥಿರ್ ಬ್ರಾಹ್ಮಣೋ ಗೃಹೇ. ಒಬ್ಬ ಅತಿಥಿ ನಮ್ಮ ಮನೆಗೆ ಬಂದ ಅಂತಾದರೆ ಸಾಕ್ಷಾತ್ ಅಗ್ನಿಯೇ ಇನ್ನೊಂದು ಸ್ವರೂಪದಲ್ಲಿ ಬರ್ತಾನೆ ಅಂತ ಅರ್ಥ. ಹವ್ಯಕ ಪರಂಪರೆ ಒಂದು ಕಾಲದಲ್ಲಿ ಇದಕ್ಕೆ ಪ್ರಸಿದ್ಧವಾದಂತಹ ಪರಂಪರೆಯಾಗಿತ್ತು. ಹಳೆಯ ಜೀವನದ ಶೈಲಿಯನ್ನೆಲ್ಲ ನೋಡಿದಂತಹ ಹಿರಿಯರಿದ್ದಾರೆ. ಹವ್ಯಕರ ಅದೆಷ್ಟೋ ಮನೆತನಗಳಲ್ಲಿ ಅದೆಷ್ಟೋ ಅನಾಥರಾಗುವವರು, ಕುಟುಂಬದ ಹಿನ್ನೆಲೆಯ ಇಲ್ಲದೋ ಇದ್ದವರೆಲ್ಲ ತಮ್ಮ ಇಡೀ ಜೀವಿತಾವಧಿಯನ್ನು ಕಳೆದುಕೊಂಡು ಹೋದದ್ದು, ಅಥವಾ ಆಕಸ್ಮಿಕವಾಗಿ ಬಂದಂಥವರಿಗೆ ಮಾಡಿದಂತಹ ಉಪಚಾರಗಳು, ಅವೆಲ್ಲವುದು ಬದಲಾದ ಜೀವನ ಶೈಲಿಯಲ್ಲಿ ಬಂದವರನ್ನೇ ಪ್ರತಿಯೊಬ್ಬರನ್ನು ಸಂಶಯದಿಂದ ನೋಡಬೇಕಾದ ಕಾಲಘಟ್ಟದಲ್ಲಿ ಬದುಕ್ತಾ ಇರುವುದರಿಂದ, ಮತ್ತು ಈಗ ಬರುವವರೆಲ್ಲ ಕೇಳಿಕೊಂಡೇ ಬರಬೇಕಾದಂತಹ ಸಂದರ್ಭ ಎಲ್ಲ ಮನೆಗಳಲ್ಲೂ ಇರೋದರಿಂದ ಯಾರು ಅತಿಥಿ ಆಗ್ತಾರೆ ಎನ್ನುವುದೇ ಒಂದು ದೊಡ್ಡ ಪ್ರಶ್ನೆ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಇರಲಿ. ಅತಿಥಿ ಸತ್ಕಾರ ಇದು ಆದಷ್ಟು ಪ್ರಯತ್ನಪಟ್ಟು ಮಾಡಬೇಕಾದದ್ದು, ನಿತ್ಯವೂ ಮಾಡಬೇಕಾದದ್ದು ಎನ್ನುವುದನ್ನು ಶಾಸ್ತ್ರ ಹೇಳಿದೆ. ಆಮೇಲೆ ವೈಶ್ವದೇವ, ಇದು ನಾವೇನು ಭೋಜನ ಮಾಡ್ತೇವೋ ಅನ್ನಕ್ಕೂ ಒಂದು ಸಂಸ್ಕಾರ, ಅನ್ನ ಸಂಸ್ಕಾರ ಜೊತೆಯಲ್ಲಿ ಆತ್ಮ ಸಂಸ್ಕಾರ, ಇದು ಎರಡನ್ನೂ ಇಟ್ಟುಕೊಂಡು ತಿನ್ನಬೇಕಾದಂತಹ ವಸ್ತುವನ್ನು ಹವಿಸ್ಸು ಎನ್ನುವ ಭಾವದಿಂದ ತಿನ್ನುವುದರೊಳಗಡೆ ಅದನ್ನು ದೇವತೆಗಳಿಗೆ ಅಗ್ನಿಮುಖವಾಗಿ ಸಮರ್ಪಣೆ ಮಾಡಿ ಸ್ವೀಕರಿಸುವಂತಹ, ಇದರ ದೊಡ್ಡ ಮಟ್ಟದ್ದು ಶ್ರೌತಯಾಗಗಳಲ್ಲಿ ಆಗ್ನೇಯೇಷ್ಟಿ ಅಂತಲೇ ಇರ್ತದೆ. ಸೂಕ್ಷ್ಮವಾಗಿ ಸ್ಮಾರ್ಥ ಪರಂಪರೆಯಲ್ಲಿ ಗೃಹಸ್ಥನಾದವನಿಗೆ ವೈಶ್ವದೇವದ ಮೂಲಕವಾಗಿ ಕೊಟ್ಟರು. ಆ ವೈಶ್ವದೇವವು ಬದಲಾದ ಅಡಿಗೆ ಕಟ್ಟೆಯ ವ್ಯವಸ್ಥೆಯಿಂದಾಗಿ ಅದಕ್ಕೊಂದು ಪರಿಹಾರ ಆದರೂ ಇದೆ. ಪರಿಹಾರ ಅಂದರೆ ಮಂತ್ರಪಠಣೆಗೆ ಅದರಿಂದ ಅನ್ನ ಸಂಸ್ಕಾರ ಆಗ್ತದೆ ಅಂತ ಅರ್ಥ ಅಲ್ಲ. ಆದರೆ ಗೃಹಸ್ಥನ ಮನೆಯಲ್ಲಿ ಅದು ಅವಶ್ಯ ಆಗಬೇಕಾದ, ನಿತ್ಯವೂ ನಡೆಯಲೇಬೇಕಾದಂತಹ ಅನುಷ್ಠಾನ ಅಂತ ಅರ್ಥ. ಇದಿಷ್ಟು ಇದೆಯಲ್ಲ, ಕನಿಷ್ಠ ಪಕ್ಷ ಈ 6 ದಿವಸವೂ ಮಾಡುವುದರ ಮೂಲಕವಾಗಿ ನಿತ್ಯಕರ್ಮವನ್ನು ನಡೆಸಿಕೊಂಡು ಬರುತ್ತಾ ದೇವತೆಯ ಉಪಾಸನೆಯನ್ನು ಮಾಡಿದ ಅಂತಾದರೆ, ವ್ಯಾಸರು ಒಂದು ಪ್ರಸಿದ್ಧ ಮಾತು ಹೇಳ್ತಾರೆ, ವೇದೋದಿತಂ ಕರ್ಮ ಕುರ್ವನ್ ಉಪಾಸೀತ ಚ ದೇವತಾಹ. ವೇದವು ಹೇಳುವ ವೇದಾನುಸಾರಿ ಶಾಸ್ತ್ರವು ಹೇಳಿದ ಕರ್ಮವನ್ನು ಮಾಡುತ್ತಾ ದೇವತೆಗಳ ಉಪಾಸನೆಯನ್ನು ಮಾಡಿಕೊಳ್ತಾ, ಇದು ಎರಡನ್ನು ಮಾಡುವುದರಿಂದ ಏನಾಗ್ತದೆ ಅಂತ ಕೇಳಿದ್ರೆ, ಶುದ್ಧಾಂತಃಕರಣಸ್ಥೇನ ಲಭತೆ ಜ್ಞಾನಮುತ್ತಮಂ. ಆ ಮೂಲಕವಾಗಿ ನಿತ್ಯಕರ್ಮಗಳನ್ನೆಲ್ಲ ಮಾಡುವುದರಿಂದ ಮನುಷ್ಯನ ಅಂತಃಕರಣ ಇದೆಯಲ್ಲ, ಆ ಅಂತಃಕರಣ ಎನ್ನುವಂತಹದ್ದು ನಿರ್ಮಲವಾಗುತ್ತಾ ಬರ್ತದೆ. ಹಾಗೆ ಅಂತಃಕರಣ ಎನ್ನುವುದು ಎಷ್ಟು ಶುದ್ಧವಾಗ್ತಾ ಬರ್ತದೆಯೋ ಅಷ್ಟು ಮನುಷ್ಯನ ಅಂತಃಕರಣ ಜ್ಞಾನವನ್ನು ಗ್ರಹಣ ಮಾಡಲಿಕ್ಕೆ ಯೋಗ್ಯವಾದಂತಹ ಪಾತ್ರೆಯಾಗ್ತದೆ ಅಂತ ಅರ್ಥ. ಅಂತಹ ಪಾತ್ರತೆ ಸಿದ್ಧ ಆಗಬೇಕು ಅಂತಾದರೆ ಅಂತಹ ಪಾತ್ರತೆಗೆ ಪೂರಕವಾಗಿ ವೇದೋದಿತಂ ಕರ್ಮ ಕುರ್ವನ್ ಉಪಾಸೀತ ಚ ದೇವತಾಃ ಲಬ್ಧ ಜ್ಞಾನ ಕೃತಾರ್ಥ ಸ್ಯಾತ್ ಇಹ ಮುತ್ರ ಚ ಮಾನವಃ. ಅಂಥವನು ಮಾತ್ರ ಅಂತಹ ಒಂದು ಅಂತಃಕರಣದ ಶುದ್ಧಿಯನ್ನು ಪಡೆದುಕೊಂಡು ಜ್ಞಾನದ ಭೂಮಿಕೆಗೆ ಏರಿ ತನ್ನ ಬದುಕಿನ ಕೃತಾರ್ಥತೆಯನ್ನು ಪಡೆದುಕೊಳ್ತಾನೆ. ಹೀಗಾಗಿ ದೇವರು ಯಾವ ಕರಗಳನ್ನು ಈ ದೇಹಕ್ಕೆ ಜೋಡಿಸಿ ಇಟ್ಟಂತಹ ಒಂದು ದೆಸೆಯಿಂದಾಗಿ ದೇವರಿಗೆ ಸೃಷ್ಟಿಕರ್ತನಿಗೆ ಈ ದೇಹದ ಮೂಲಕವಾಗಿ ಒಂದಷ್ಟು ಸತ್ಕರ್ಮಗಳಾಗಲಿ ಎನ್ನುವಂತಹದ್ದು ಅಪೇಕ್ಷೆ. ಆದ್ದರಿಂದ ಬ್ರಾಹ್ಮಣನಾದವನಿಗೆ ದೇವರ ಆ ಸೃಷ್ಟಿಯ ಆಶಯವನ್ನು ಸರಿಯಾಗಿ ವರ್ಣನೆ ಮಾಡುವಂತಹ ಶಾಸ್ತ್ರಗಳು, ಬ್ರಾಹ್ಮಣ ನೀನು ಯಾವ್ಯಾವುದನ್ನೋ ಮಾಡೋದಲ್ಲ,
ನೀನು ಇದನ್ನು ಮಾತ್ರ ಮಾಡುವಂತಹದ್ದು, ಬ್ರಾಹ್ಮಣನಾದಂತಹ ನಿನಗೆ ವಿಶೇಷವಾದಂತಹ ಅಧಿಕಾರ, ವಿಶೇಷವಾದ ಯೋಗ್ಯತೆ ಇರುವುದರಿಂದ ಇದು ಸಾಮಾನ್ಯವಾದಂತಹದ್ದಲ್ಲ. ಮಹಾಯಜ್ಞೈಶ್ಚ ಯಜ್ಞೈಶ್ಚ ಬ್ರಾಹ್ಮೀಯಂ ಕ್ರಿಯತೆ ತನುಹು. ಪಂಚಯಜ್ಞಗಳಿರ್ಬೋದು, ಮಹಾ ಅನುಷ್ಠಾನಗಳಿರ್ಬೋದು, ಅದೆಲ್ಲ ಬ್ರಹ್ಮಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ ಯೋಗ್ಯವಾದಂತಹ ಶರೀರವನ್ನು ನಿರ್ಮಾಣ ಮಾಡುವಂತಹ ವ್ಯವಸ್ಥೆ ಅಂತ ಅರ್ಥ. ಅಂತಹ ವ್ಯವಸ್ಥೆಗೆ ಪೂರಕವಾದಂತಹ ಅನುಷ್ಠಾನವನ್ನು ನಿತ್ಯವೂ ಮಾಡುತ್ತಾ, ಹೇಗೆ ನಾವು ಮನೆಯಲ್ಲಿ ನಿತ್ಯವೂ ಬಂದಂತಹ ಕಶ್ಮಲಗಳನ್ನು ಪ್ರತಿನಿತ್ಯ ಸ್ವಚ್ಛ ಮಾಡುತ್ತಾ ದೈನಂದಿನ ಚಟುವಟಿಕೆಯನ್ನು ನಡೆಸ್ಕೊಂಡು ಹೋಗ್ತೇವೆಯೋ, ಹಾಗೆಯೇ ನಮ್ಮ ಬದುಕು ದೇಶ ಕಾಲ ಸನ್ನಿವೇಶಗಳ ನಡುವೆ ಸಿಕ್ಕಿದಾಗ ಯಾವುದೋ ದೋಷಗಳಿಗೆ ಅಂಟಿಕೊಂಡು ಆ ದೋಷದಿಂದಾಗಿ ಅಂತಃಕರಣ ಎನ್ನುವುದು ಮಲಿನವಾಗಿ ಬಿಟ್ಟಿರ್ತದೆ ಎನ್ನುವ ಕಾರಣಕ್ಕಾಗಿ ಆ ಮಾಲಿನ್ಯವನ್ನು ತೊಳೆದುಕೊಳ್ಳಿಕ್ಕಾಗಿ ಸತ್ವಗುಣದ ನಿಜವಾದಂತಹ ಉತ್ಕರ್ಷಕ್ಕಾಗಿ ಈ ಎಲ್ಲ ಷಟ್ಕರ್ಮಗಳನ್ನು ಶಾಸ್ತ್ರವು ನಿತ್ಯವೂ ಮಾಡಬೇಕು ಅಂತ ವಿಧಾನ ಮಾಡಿತು. ಅಂತಹ ಷಟ್ಕರ್ಮ ನಿರತರಾಗಿ ದೇವತಾ ಅತಿಥಿಗಳನ್ನು ಪೂಜನೆ ಮಾಡುತ್ತಾ ಬದುಕಿನ ಎಲ್ಲ ವಿಧವಾದಂತಹ ಘನತೆಯನ್ನು ಅನುಭವಿಸುತ್ತಾ ಜೀವನದ ಧನ್ಯತೆಯನ್ನು, ಕೃತಾರ್ಥತೆಯನ್ನು ಪಡೆದುಕೊಳ್ಳಬೇಕು ಎನ್ನುವುದು ಸೃಷ್ಟಿಯ ಆಶಯ, ಸೃಷ್ಟಿಕರ್ತನ ಆಶಯ. ಆ ಆಶಯವನ್ನು ಎಲ್ಲವರೂ ಸಹಿತ ಅರ್ಥ ಮಾಡಿಕೊಂಡು ಇದು ಬಹಳ ಸಮಯವನ್ನು ಅಪೇಕ್ಷೆ ಪಡುವುದು ಅಲ್ಲ, ಅಥವಾ ಬಹಳ ಖರ್ಚಾಗುವಂತಹ ಕಾರ್ಯಕ್ರಮಗಳು ಅಲ್ಲ. ಅದರಿಂದ ಆದಷ್ಟು ನಮ್ಮ ಮನೆಗಳಲ್ಲಿ ನಿತ್ಯಕರ್ಮದತ್ತ ಪ್ರವೃತ್ತಿ ಎನ್ನುವಂತಹದ್ದು ಉಂಟಾಗುವಂತಾಗಲಿ. ನಿತ್ಯಕರ್ಮದಲ್ಲಿ ಪ್ರವೃತ್ತಿ ಉಂಟಾಗಿ ನಿತ್ಯಕರ್ಮದಲ್ಲಿ ಸಿದ್ಧವಾದ ಅಧಿಕಾರವೇ ನಡೆಸಿದಂತಹ ಕಾಮ್ಯಕರ್ಮಗಳ ಫಲವನ್ನು ಅನುಭವಿಸುವ ಯೋಗ್ಯತೆಯನ್ನು ತಂದುಕೊಡುತ್ತದೆ ಎನ್ನುವ ಆಶಯವನ್ನು ಈ ಸಭೆಯಲ್ಲಿ ವ್ಯಕ್ತಪಡಿಸುತ್ತಾ ಇಷ್ಟು ಹೊತ್ತಿನವರೆಗೆ ಈ ಮಾತನ್ನು ಸಹನೆಯಿಂದ ಕೇಳಿದ್ದಕ್ಕಾಗಿ ತಮಗೆ ಧನ್ಯವಾದವನ್ನು ಹೇಳುತ್ತಾ, ವಿಷಯವನ್ನು ಕೊಟ್ಟು ಅನುಗ್ರಹಿಸಿದಂತಹ ಬ್ರಹ್ಮಾನಂದ ಭಾರತಿಗಳ ಚರಣಕಮಲಗಳಿಗೆ ಪುನಃ ನಮಸ್ಕರಿಸುತ್ತಾ, ಸ್ವಾಮಿಗಳೇ, ಕಡಿಮೆ ಇದ್ದರೆ ಇದು ಯಥಾಶಕ್ತಿ ನ್ಯಾಯ ಅಂತ ತಿಳ್ಕೊಳ್ಳಿ ಅಂತ ನಾನು ಮಾತು ಮುಗಿಸ್ತೇನೆ.